ನಮಸ್ಕಾರ, ಹೇಗಿದ್ದೀರಿ? ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ನಾನು ಆಫ್ ಕೋರ್ಸ್ ನಿಮ್ಮ ಜೊತೆಗೆ ಚಂದನ್ ಶರ್ಮಾ. ಇನ್ನೇನು ಲೋಕಸಭೆ ಚುನಾವಣೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಮೊದಲ ಫೇಸ್, ದಿ ವೆರಿ ಫಸ್ಟ್ ಫೇಸ್ 19ನೇ ತಾರೀಕಿಂದ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಮೊದಲ ಹಂತ 26ನೇ ತಾರೀಕಿಂದ ಶುರುವಾಗುತ್ತೆ. ಅದು ಮುಂದಿನ ತಿಂಗಳು. ಅಂದರೆ ಕರ್ನಾಟಕದ ಚುನಾವಣೆಯನ್ನ ನಾವು ನೀವು ತೆಗೆದುಕೊಂಡಾಗ ಇನ್ನು ಕೇವಲ ಹಾರ್ಡ್ಲಿ 30 ಡೇಸ್ ಬಾಕಿ ಉಳಿದುಕೊಂಡಿದೆ. ಕರ್ನಾಟಕದಲ್ಲಿ ನನ್ನ 5ನೇ ಪಟ್ಟಿ ಬಿಜೆಪಿಯದ್ದು ಬಂತು, ಕಾಂಗ್ರೆಸ್ನದ್ದು ಪಟ್ಟಿ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಇವೆಲ್ಲದರ ನಡುವೆ ನಾವಿವತ್ತು ಗಮನ ಹರಿಸಬೇಕಾಗಿರೋದು ಇಡೀ ದೇಶದ ಸದ್ಯದ ವಸ್ತುಸ್ಥಿತಿ ಮತ್ತು ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ. ಇದು NDA ವರ್ಸಸ್ ಇಂಡಿ ಅಲಯನ್ಸ್, NDA ವರ್ಸಸ್ INDIA. ಆದರೆ ನಿಜವಾಗಿಯೂ ಇದು NDA ವರ್ಸಸ್ INDIA ಆಗಿದೆಯಾ, ಅಥವಾ NDAಗೆ INDIA ಫ್ರೀ ರನ್ ಕೊಟ್ಟಿದೆಯಾ? ಅದರ ಜೊತೆಗೆ ನಾನು ಈ ಚರ್ಚೆಯನ್ನು 3-4 ಭಾಗಗಳಾಗಿ ವಿಂಗಡಣೆ ಮಾಡ್ತೇನೆ. ಇವತ್ತಿನ ಚರ್ಚೆಯಲ್ಲಿ ಯಾವ ಪಾಲಿಟಿಷಿಯನ್ ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗೋದಿಲ್ಲ. ಬಿಕಾಸ್ ಏನ್ರಿ ಹಂಗಂತೀರಿ, ನೀವೇನ್ರಿ ಹಂಗಂತೀರಿ ಅಂತ ಯಾರೂ ಕೂಡ ಇಲ್ಲಿ ಜಗಳ ಆಡೋರು ಇಲ್ವೇ ಇಲ್ಲ. ಹಾಗಿದ್ದ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರು ಇರಬಾರ್ದು ಅಂತಲ್ಲ, ಪಾಪ ಇರಲಿ, ಅವ್ರ ಬಗ್ಗೆ ಯಾವ ರೀತಿಯಲ್ಲಿ ಕೂಡ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಮಾತಾಡ್ತಾ ಇರೋದೇ ಪಾಲಿಟಿಕ್ಸು. ಬಟ್ ಇದು ಬಿಟ್ರೆ ಏನಾಗುತ್ತೆ, ವಕ್ತಾರರು ಇದು ಬಿಟ್ರೆ ಕೆಲವರು ಜಗಳ ಆಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕಾಗಿ ಒಂದು ಕ್ವಾಲಿಟೇಟಿವ್ ಡಿಬೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮೊಟ್ಟಿಗೆ ಇವತ್ತು ಇರುವವರೆಲ್ಲರೂ ಕೂಡ ಅತ್ಯಂತ ಖ್ಯಾತ ನುರಿತ ವಿಶ್ಲೇಷಕರು. 5 ಜನ ನಮ್ಮನ್ನ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತಿನ ಈ ಸೂಪರ್ ಪ್ರೈಮ್ ಡಿಬೇಟ್ನಲ್ಲಿ, ವ್ಯೂ ಪಾಯಿಂಟ್ನಲ್ಲಿ, ದಿಸ್ ಈಸ್ NDA ವರ್ಸಸ್ INDIA. ನನ್ನೊಟ್ಟಿಗೆ ಇವಾಗ ನಮ್ಮ ಸ್ಟುಡಿಯೋದಲ್ಲಿ DS ಅರುಣ್ ಅವರಿದ್ದಾರೆ, ಖ್ಯಾತ ವಿಶ್ಲೇಷಕರು. ಅವರನ್ನ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ಹಾಗೆ TK ತ್ಯಾಗರಾಜ್ ಸರ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ದಕ್ಷಿಣ ಕನ್ನಡದಿಂದ ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ ಜಗದೀಶ್ ಶೆಟ್ಟಿಗರ್ ಸರ್. ಸರ್, ಬಹಳ ಪ್ರೀತಿಯ ಅತ್ಯಂತ ಗೌರವದ ಸ್ವಾಗತ. ವೆರಿ ವಾಮ್ ವೆಲ್ಕಮ್ ಟು ಯು ಸರ್. ಲವ್ಲಿ, ನಮಸ್ತೆ. ಓಕೆ, ನೋಡಿ, ಕಳೆದ ಸಲ 352 ಸೀಟ್ಗಳನ್ನು NDA ಪಡೆದುಕೊಂಡಿತ್ತು. ಈ ಸಲ ಅವ್ರು ಹೇಳ್ತಾರೆ ಅಬ್ ಕಿ ಬಾರ್ 400 ಕಿ ಪಾರ್ ಅಂತ ಕರೀತಾರೆ. ಅಂದರೆ ಅವರೇ ಹೇಳುವ ಪ್ರಕಾರ 48 ಹೆಚ್ಚಿಗೆ ಸೀಟ್ಗಳನ್ನು ಅವರು ಪಡೆದುಕೊಳ್ಳಬೇಕಾಗಿದೆ. ಬಹಳ ಯುಫೋರಿಯಾಗಳು ದೇಶದಲ್ಲಿದ್ದಾವೆ, ಬಹಳ ಭಾವೋದ್ವೇಗದ ವಿಚಾರಗಳು ದೇಶದಲ್ಲಿ ಸಹಜವಾಗಿ. ಅದು ಹಿಂದುತ್ವ ಆಗಿರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿರ್ಬೋದು, ಅದೆಲ್ಲ ಇರ್ಬೋದು. ಇವೆಲ್ಲದರ ನಡುವೆ ಇಂಡಿ ಅಲಯನ್ಸ್ ಇವರಿಗೆ ಬಹಳ ದೊಡ್ಡ ಮಟ್ಟದ ಹೊಡೆತವನ್ನು ಅಥವಾ ಹೋರಾಟವನ್ನು ಕೊಡಬಲ್ಲದ? ಈ ಪ್ರಶ್ನೆಯೊಂದಿಗೆ ನಾನು ಇವತ್ತಿನ ಚರ್ಚೆಯನ್ನು ಶುರು ಮಾಡ್ತಾನೆ. 3 ಭಾಗಗಳಲ್ಲಿ ನಾನು ಮೊದಲಿಗೆ 257 ಕಾನ್ಸ್ಟಿಟ್ಯೂನ್ಸೀಸ್, ನಂತರದಲ್ಲಿ 185 ಕಾನ್ಸ್ಟಿಟ್ಯೂನ್ಸೀಸ್, ನಂತರದಲ್ಲಿ 100 ಕಾನ್ಸ್ಟಿಟ್ಯೂನ್ಸೀಸ್ ತಗೊಂಡಿದ್ದೀನಿ. ಅಲ್ಲಲ್ಲಿ NDA, ಅಲ್ಲಲ್ಲಿ INDIA. ಇವೆರಡರ ಪ್ರಭಾವಳಿ ಎಷ್ಟರ ಮಟ್ಟಿಗಿದೆ ಅಂತ ನಾನು ಮೊದಲಿಗೆ ಅರುಣ್ ಸರ್ ಅವರಲ್ಲಿ ಮಾತನಾಡಿಸಬೇಕು. ಅರುಣ್ ಸರ್, ನೋಡಿ, ಮಹಾರಾಷ್ಟ್ರ, ಬಿಹಾರ, ಮಧ್ಯಪ್ರದೇಶ, ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್, ಡೆಲ್ಲಿ, ಗುಜರಾತ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ಇನ್ನಿತರ ಯೂನಿಯನ್ ಟೆರಿಟರಿಗಳು. ಸುಮಾರು ನಾನು 257 ಸೀಟ್ಗಳನ್ನು ತಗೊಳ್ತೀನಿ ಸರ್. ಅಲ್ಲಿ NDA 230 ಸೀಟ್ಗಳನ್ನು ಗೆದ್ದಿದೆ. ನಿಯರ್ಲಿ ಐ ವುಡ್ ಸೇ ಮೋರ್ ದ್ಯಾನ್ 90% ಆಫ್ ಸ್ಟ್ರೈಕ್ ರೇಟ್ ಫಾರ್ NDA. ಇದು ಒಂದು ರೀತಿ NDA ಇಲ್ಲಿ ಏನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ಕೋಪ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿದೆ ಇಲ್ಲಿ. ಬಟ್ ಇನ್ನೂ 185 ಕ್ಷೇತ್ರಗಳಂತ ತಗೊಳ್ಳೋಣ ಸರ್. ಅದರಲ್ಲಿ UP, ವೆಸ್ಟ್ ಬೆಂಗಾಲ್, ಒಡಿಶಾ, ತೆಲಂಗಾಣ ಸ್ಟೇಟು, ಅಸ್ಸಾಮು, ಇನ್ನಿತರ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು. ಅಲ್ಲಿ 185ರಲ್ಲಿ 109 ಸೀಟ್ಗಳನ್ನು NDA ಪಡೆದುಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಬರ್ತೇನೆ ಸರ್, ಗ್ರೂಪ್ 3, ಐ ವಿಲ್ ಟಾಕ್ ಅಬೌಟ್ ದಿಸ್. ಟೋಟಲ್ 100 ಸೀಟ್ಗಳು ಕರ್ನಾಟಕ ಬಿಡ್ತಾ ಇದ್ದೀನಿ ನಾನು. ಪ್ರಾದೇಶಿಕ ಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳು: ತಮಿಳುನಾಡು, ಪಾಂಡಿಚೇರಿ, ಕೇರಳ, ಆಂಧ್ರ, ಪಂಜಾಬ್ ಮತ್ತು ಕಾಶ್ಮೀರ್. ಟೋಟಲ್ 100 ಸೀಟ್ಸಲ್ಲಿ NDA ಅಲಯನ್ಸ್ ಜೊತೆಗೆ ಸೇರಿಕೊಂಡು ಗೆದ್ದಿರೋದು 5 ಸೀಟ್ಗಳನ್ನು ಮಾತ್ರ.
ಸೊ ಸದ್ಯದ ಈ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ NDA ವರ್ಸಸ್ INDIA ನಿಮ್ಮ ಗಮನಕ್ಕೆ, ನಿಮ್ಮ ಮಾತಿನಲ್ಲಿ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ನೋಡಿ, ಸದ್ಯದ ಪರಿಸ್ಥಿತಿ ನೋಡಿದರೆ NDA ಬಹಳ ಒಂದು ಬಲಿಷ್ಠ ಸ್ಥಿತಿಯಲ್ಲಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಈ INDIA ಏನಿದೆ, ಇಂಡಿಯಾ ಗ್ರೂಪಿಂಗ್, ಓಕೆ, ಇದು ಅನೇಕ ರಾಜ್ಯಗಳಲ್ಲಿ ಇನ್ನೂ ಸರಿಯಾಗಿ ಒಂದು ರೀತಿಯ ಹೊಂದಾಣಿಕೆ, ತನ್ನ ಮಿತ್ರ ಪಕ್ಷಗಳೇನಿದೆ ಹೊಂದಾಣಿಕೆ ಸರಿಯಾಗಿ ಆಗಿಲ್ಲ. ಈಗ ನೀವು ಮಹಾರಾಷ್ಟ್ರ ತಗೊಳ್ಳಿ, ಸರಿ, ಮಹಾರಾಷ್ಟ್ರದಲ್ಲಿ ಆಗಿಲ್ಲ. ನೀವು ಪಶ್ಚಿಮ ಬಂಗಾಳ ತಗೊಳ್ಳಿ, ಅಲ್ಲಿ ಪ್ರಮುಖ ಪಕ್ಷವಾದ TMC ಅದ್ರ ಜೊತೆಗೆ ಮೈತ್ರಿ ಬಿದ್ದೋಯ್ತು. ಹೌದು. ಈಗ ಉಳಿದಿರೋದು ಅಲ್ಲಿ ಎಡ ಪಕ್ಷಗಳು, ಕರೆಕ್ಟ್, ಲೆಫ್ಟ್ ಪಾರ್ಟೀಸ್ ಜೊತೆಗೇನೆ ಅವರಿಗೆ ಒಂದು ರೀತಿಯ ಹೊಂದಾಣಿಕೆ ಇನ್ನೂ ಸಾಧ್ಯವಾಗಿಲ್ಲ. ಆಗಲೇ ಒಂದು 2 ಸುತ್ತಿನ ಮಾತುಕತೆ ಆಗಿದೆ. ಅಂತ 2 ಪಾರ್ಟಿಗಳು ಅಲ್ಲಿ ಅಂತ ಸ್ಟ್ರಾಂಗ್ ಏನಿಲ್ಲ. ಆದರೂ ಕೂಡ ಅಲ್ಲಿ ಅವರಿಗೆ ಇನ್ನೂ ಹೊಂದಾಣಿಕೆ ಸರಿಯಾಗಿ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಇದು 2 ಬಲಿಷ್ಠ ರಾಜ್ಯಗಳು ಇದು INDA ಪಕ್ಷಗಳಿಗೆ. ಆದರೆ ಅಲ್ಲೇನೆ ಅವರಿಗೆ ಸರಿಯಾಗಿ, ಈಗ ನೀವು ಮಹಾರಾಷ್ಟ್ರ ತಗೊಂಡ್ರೆ ಅಲ್ಲಿ ರಾಜಕೀಯ ಚಿತ್ರಣವೇ ಒಂಥರ ಛಿದ್ರ. ಕರೆಕ್ಟ್. ಚರ್ನಿಂಗ್ ಇಸ್ ಹ್ಯಾಪನಿಂಗ್ ಆಲ್ವೇಸ್. ಲಾಸ್ಟ್ ಒಂದು ಯಾವಾಗ ಅಸೆಂಬ್ಲಿ ಚುನಾವಣೆಗಳು ಅಲ್ಲಿ ನಡೆದವು 4 ವರ್ಷದ ಹಿಂದೆ, ಅಲ್ಲಿಂದ ಇವತ್ತಿನವರೆಗೂ ಕೂಡ ಹೆಚ್ಚು ಕಡಿಮೆ ಅಲ್ಲಿ ಒಂದು ರೀತಿಯ ಡೆವಲಪ್ಮೆಂಟ್ಗಳು ಆಗ್ತಾನೆ ಇದೆ. ಸರಿ. ಸೊ ಅಲ್ಲಿ ಬಹುಶಃ ಇಂಡಿಯಾ ಗ್ರೂಪಿಂಗ್ಗೆ ಒಂದು ಒಳ್ಳೆಯ ಗೈನಿಂಗ್ ಗ್ರೌಂಡ್ ಅಂತ ನನಗನ್ಸುತ್ತೆ. ಆದರೆ ಕೂಡ ಅಲ್ಲಿ ಅವರದ್ದು ಸ್ಥಿತಿ ಅಂದರೆ ಹೊಂದಾಣಿಕೆ ಇನ್ನೂ ಆಗ್ತಾ ಇಲ್ಲ. ಓಕೆ. ಇನ್ನು ನಾರ್ತ್ ಪಕ್ಷಗಳು, ನೀವು ಹೇಳಿದ್ರಿ, ನಾರ್ತ್ ರಾಜ್ಯಗಳು, ಉತ್ತರದ ರಾಜ್ಯಗಳು, ಅಲ್ಲಿ ಕಾಂಗ್ರೆಸ್ ಮತ್ತು BJP ಈ 2 ಪಕ್ಷಗಳ ನಡುವೆ ಮಾತ್ರ ಹೋರಾಟ ಇದೆ, ಉತ್ತರ ಪ್ರದೇಶ ಪಕ್ಕಕ್ಕೆ ಇಟ್ಟರೆ. ಆದರೆ ಈ ರಾಜ್ಯಗಳಲ್ಲಿ ನೀವು ರಾಜಸ್ಥಾನ್ ತಗೊಳ್ಳಿ, ಮಧ್ಯಪ್ರದೇಶ ತಗೊಳ್ಳಿ, ಛತ್ತೀಸ್ಗಢ ತಗೊಳ್ಳಿ, ಜಾರ್ಖಂಡ್ ಅಂತೂ ಈ ಕಡೆ ಆಯಿತು, ಈಸ್ಟ್ ಆಯಿತು. ಸೊ ಇವೆಲ್ಲ ರಾಜ್ಯಗಳು, ಮತ್ತು ವೆಸ್ಟ್ನಲ್ಲಿ ಗುಜರಾತ್, ಕರೆಕ್ಟ್, ಇವೆಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಮತ್ತು BJPಯ ನಡುವೆ ಫೈಟ್ ಇದೆ. ಆದರೆ ಇಲ್ಲಿ 2014 ಮತ್ತು 19 ನೋಡಿದಾಗ BJPಯ ಸ್ಟ್ರೈಕ್ ರೇಟ್ ಈಸ್ ವೇ ಹೈಯರ್ ದ್ಯಾನ್ ಕಾಂಗ್ರೆಸ್. ಸೊ ಅಲ್ಲಿ ಕಾಂಗ್ರೆಸ್ಗೆ ಇಂಪ್ರೂವ್ ಮಾಡೋ ಚಾನ್ಸಸ್ ಇದ್ರೂ ಕೂಡ ಬಹುಶಃ ಅದು ಅದ್ರ ಕೈನಲ್ಲಿ ಆಗ್ತಾ ಇಲ್ವೋ. ಅಲ್ಲಿ ತಳಮಟ್ಟದಲ್ಲಿ ಅವರ ಆರ್ಗನೈಸೇಷನ್ ಹೇಗಿದೆ, ಇವೆಲ್ಲವೂ ಈಗ ಅಸೆಂಬ್ಲಿ ಎಲೆಕ್ಷನ್ ಆಯಿತು ಅಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ ಅಂತ ರಾಜ್ಯಗಳಲ್ಲಿ, ಅಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಅನುಭವಿಸ್ತು. ಕರೆಕ್ಟ್. ಸೊ ಹೀಗೆ ನೋಡಿದಾಗ, ಇವೆಲ್ಲ ರಾಜ್ಯಗಳಲ್ಲಿ ನೋಡಿದಾಗ, ಸೌತ್ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಇಂಡಿಯಾ ಪಕ್ಷಗಳಿಗೆ ಅಂಥ ಒಂದು ಫ್ಯೂಚರ್ ತುಂಬ ಕಷ್ಟ ಅಂತ ನನಗನ್ಸುತ್ತೆ. ರೈಟ್, ವೆರಿ ವೆಲ್ ಸೆಟ್ ಸರ್. ಇದಕ್ಕೆ ಪೂರಕವಾಗಿ ತ್ಯಾಗರಾಜ್ ಸರ್ ನಿಮ್ಮನ್ನು ಒಂದು ಮಾತು ಕೇಳ್ತಾ, ಕಳೆದ ಸಲದ 2019 ಎಲೆಕ್ಷನ್ನಲ್ಲಿ 38%, 38% ವೋಟ್ಗಳನ್ನು BJP ಪಡೆದುಕೊಳ್ತು. NDA ಅಲಯನ್ಸು 45%ನಷ್ಟು ವೋಟ್ ಶೇರ್ಗಳನ್ನು ಪಡೆದುಕೊಳ್ತು. ಅಂದರೆ ನಾವು ಸುಮ್ಮನೆ ಮ್ಯಾಥಮೆಟಿಕಲಿ ಲೆಕ್ಕ ಹಾಕೋದಾದರೆ 38% BJP ಅಂತಲೇ ಅಂದ್ಕೊಳ್ಳೋಣ, NDA ಬಿಟ್ಬಿಡೋಣ. ಅಂದರೆ ಈ INDIA ಒಕ್ಕೂಟ ಅನ್ನೋದೇನಿದೆ, ಅಥವಾ ಬೇರೆ ಯಾವುದೇ ಪಾರ್ಟಿ ಏನಿದೆ, ಅಪೋಸಿಷನ್ ಪಾರ್ಟಿ ಏನಿದೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಅವರಿಗೆ ಇನ್ನೂ 62% ವೋಟ್ ಶೇರಿಂಗಲ್ಲಿ ಹೋರಾಟ ಮಾಡಬಹುದಾದಂಥ ಅವಕಾಶ ಇದೆ. ಆದರೆ ಅದು ಪರಿಪೂರ್ಣ ಮಟ್ಟದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಟ್ಲೀಸ್ಟ್ 38% BJP ತಗೊಂಡಿತ್ತಲ್ಲ, ಇವರೊಂದು 40+ ತಗೊಂಡ್ರೂ ಕೂಡ ಏನೋ ಒಂದು ಮ್ಯಾಜಿಕಲ್ ಮೊಮೆಂಟ್ಗಳು ತಯಾರಾಗಬಹುದಾದಂಥ ಅವಕಾಶ INDIAಗಿದೆ. ಆದರೆ ಅದು ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ತಮಗನ್ಸುತ್ತೆ? ಒಂದು ಭಾಳ ಒಳ್ಳೆ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾರೆ ನೀವು. INDA ಸಮಸ್ಯೆ ಏನು ಅಂತ ಹೇಳಿದ್ರೆ, ರೀಜನಲ್ ಪಾರ್ಟೀಸ್ ಜಾಸ್ತಿ ಇರೋದು ಅದರಲ್ಲಿ. ಕಾಂಗ್ರೆಸ್ ಒಂದು ಬಿಟ್ಟರೆ ಹೆಚ್ಚಿನ ಎಲ್ಲ ರೀಜನಲ್ ಪಾರ್ಟೀಸ್. ರೀಜನಲ್ ಪಾರ್ಟೀಸ್ಗೆ ಅವ್ರದ್ದೇ ಹಿತಾಸಕ್ತಿಗಳಿದ್ದಾವೆ. ಅಲ್ಲಿ ಜಾತಿ ಲೆಕ್ಕಾಚಾರಗಳಿದೆ. ಮತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ ತೆಲುಗು ದೇಶಂ ಇನ್ನೊಂದು ಕಡೆ ಇರ್ತದೆ, ಇನ್ನೊಂದು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಇರ್ತದೆ. ಇವರಿಗೆ ಪ್ರತಿಯೊಬ್ಬರಿಗೂ ಏನಾಗಿದೆ ಅಂತಂದರೆ ತ್ಯಾಗದ ಮನೋಭಾವ ಇಲ್ಲ, ಅಲ್ಲಿ ತ್ಯಾಗದ ಮನೋಭಾವ ಇಲ್ಲ. ಅದರಿಂದ ಅವರಲ್ಲಿ ಸಮನ್ವಯ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಅರುಣ್ ಅವರು ಒಂದು ಮಾತು ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಲೆಫ್ಟ್ ಜೊತೆ. ಈಗ ಲೆಫ್ಟು BJPನ ವಿರೋಧಿಸ್ತದೆ, ಮಮತಾ ಬ್ಯಾನರ್ಜಿನೂ BJPನ ವಿರೋಧಿಸ್ತಾರೆ. ಆದರೆ ಅವ್ರು ಆ್ಯಕ್ಚುಲಿ ತ್ಯಾಗ ಮಾಡುವಂಥ ಒಂದು ಒಪ್ಪಂದಕ್ಕೆ ಬರಬೇಕಾಗಿತ್ತು. ಪರವಾಗಿಲ್ಲ, ನಮಗೆ ಮೋದಿನೇ ಇಳಿಸ್ಬೇಕು, ಈ BJP ಗೌರ್ಮೆಂಟ್ ಬೇಡ ಅನ್ನೋ ಒಂದು ಆ ತ್ಯಾಗದ ಮನೋಭಾವ, ಅಂದರೆ ಸ್ವಾರ್ಥ ಅನ್ನೋದಕ್ಕಿಂತ ಅಲ್ಲಿ ಮುಖ್ಯವಾಗಿ ಆ ಸರ್ಕಾರ ನಿಜಕ್ಕೂ ಜನವಿರೋಧಿ ಆಗಿದ್ದೆ ಅಂತ ಆದರೆ ಇವರೆಲ್ಲ ಒಗ್ಗೂಡೋದಕ್ಕೆ
ಆ ಒಂದು ಮನೋಭಾವ ರೂಪುಗೊಳ್ಬೇಕಾಗಿತ್ತು. ಅದು ಇಲ್ಲವೇ ಇಲ್ಲ ಯಾವ ಪೊಲಿಟಿಕಲ್ ಪಾರ್ಟೀಸರು. ನನಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಅದು ಕಾಣ್ತಾ ಇದೆ. ರಾಹುಲ್ ಗಾಂಧಿನ ಮೇಲ್ನೋಟಕ್ಕೆ ಹೀಗಿರ್ಬೋದು, ಲೀಡರ್ ಆಗಿ ಪ್ರೊಜೆಕ್ಟ್ ಮಾಡದೇ ಇರ್ಬೋದು, ಬಟ್ ಹೆಚ್ಚು ಆ್ಯಕ್ಟಿವ್ ಆಗಿರೋದು ಅವರೇ. ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಪ್ರಶಾಂತ್ ಕಿಶೋರ್ ಅವ್ರದ್ದು ಇರಬೇಕು. ಅದರಲ್ಲಿ ಅವ್ರು ಹೇಳ್ತಾರೆ, ಇದು ಆಲ್ಮೋಸ್ಟ್ ಡನ್ ಆಗೋಗಿದೆ, NDA ಮೋದಿನೇ ಬರೋದು ಇದು ಈ ಇಲೆಕ್ಷನ್ಗೆ, ನೆಕ್ಸ್ಟು ಮುಂದಿನ ಎಲೆಕ್ಷನ್ ಹೊತ್ತಿಗೆ ಇವರು ಒಂದಾಗಬೇಕು. ರಾಹುಲ್ ಗಾಂಧಿ ಡೆಲ್ಲಿಲಿ ಇರಬೇಕಾಗಿತ್ತು, ಈಗ ಯಾತ್ರೆ ಕೈಗೊಳ್ಳೋದು ಸರಿಯಲ್ಲ ಅಂತ ಒಂದು ಮಾತು ಹೇಳಿದ್ರು. ನನಗೆ ಆಗ ಹೌದೇನೋ ಅಂತ ಅನ್ಸಕ್ಕೆ ಶುರು ಆಯಿತು. ನನಗೆ ಆ್ಯಕ್ಚುಲಿ ರಾಹುಲ್ ಗಾಂಧಿ ವೈಯಕ್ತಿಕವಾಗಿ ಒಂದು ನೋಡಬೇಕು ಅನ್ನೋದು ಆಸೆ ನನಗಿದೆ. ಯಾಕೆಂದರೆ ಇದು ಕೋಮುವಾದದ ವಿರುದ್ಧ ಇವರು ಇಷ್ಟೆಲ್ಲ ಮಾಡಬೇಕಾದ್ರೆ ಅವ್ರು ಬರಬೇಕು ಅನ್ನೋಂಥ ಒಂದು ಆಲೋಚನೆ ಇದೆ. ಬಟ್ ಆದರೆ ರಾಹುಲ್ ಗಾಂಧಿನೇ ಪ್ರಧಾನಿ ಆಗಬೇಕು ಆಗಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. BJP ನೇತೃತ್ವದ NDA ಸರ್ಕಾರ ಹೋಗೋದಕ್ಕೆ ಇವರು ಒಗ್ಗೂಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆರಂಭದಲ್ಲೇ ಹೇಳ್ತಾ ಇಲ್ಲ, ಅದು ಇದುವರೆಗೂ ಸಾಧ್ಯ ಆಗಿಲ್ಲ. ಮೊನ್ನೆ ತೆಲುಗು ದೇಶಮ್ ಮತ್ತು ಅದ್ಯಾವುದೋ ಒಂದು ಪ್ರಜಾ ಅದೆಂಥದೋ ಒಂದು ಪಾರ್ಟಿ BJP ಜೊತೆ ಕೈ ಜೋಡಿಸ್ತು. ಅವನ ಜಗನ್ ಹೆಂಡತಿ ಕಾಂಗ್ರೆಸ್ಗೆ ಬಂದರು. ಜಗನ್ BJP ಜೊತೆ ಇದೇನೋ ಕಾಂಗ್ರೆಸ್ ಜೊತೆ ಇದೇನೋ ಅದೊಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಸೌತಲ್ಲಿ DMK ಮಾತ್ರ ತಮಿಳುನಾಡಿನಲ್ಲಿ ಸಾಧ್ಯ ಆಗಿದೆ, ಕೇರಳದಲ್ಲಿ ಸಾಧ್ಯ ಆಗುತ್ತೆ, ಅಲ್ಲಿ ಲೆಫ್ಟ್ ಪಾರ್ಟೀಸ್ ಇದ್ರೂ ಕೂಡ. ಇದೊಂದು 2-3 ಸ್ಟೇಟ್ ಇಟ್ಕೊಂಡು ಇವರು ಹೇಗೆ ಮುಂದೆ ಒಗ್ಗೂಡೋದಕ್ಕೆ ಸಾಧ್ಯ ಇದೆ ಅನುಮಾನ. ಮಹಾರಾಷ್ಟ್ರದಲ್ಲಿ ಸಾಧ್ಯತೆ ಯಾಕಿದೆ ಅಂತ ಹೇಳಿದ್ರೆ, ಅದು ಯಾರೋ ಶಿಂದೆ ಮುಖ್ಯಮಂತ್ರಿ ಆಗಿದ್ರೂ ಕೂಡ ನೆಕ್ಸ್ಟ್ ಇಲೆಕ್ಷನ್ಲಿ ಅವ್ರ ವಿರುದ್ಧವಾಗಿಯೇ ಒಂದು ವಾತಾವರಣ ಇದೆ ಅಂತ ನನ್ನ ಇದರ ಪ್ರಕಾರ. ಈಗ ಶರದ್ ಪವಾರ್ NCP ಎಲ್ಲ ಇದೆ ಅಲ್ಲ, ಮತ್ತು ಶಿವಸೇನೆ, ಒರಿಜಿನಲ್ ಶಿವಸೇನೆ, ಅವ್ರ ಪರವಾಗಿದೆ ಅಲ್ಲಿನ ಮತದಾರರು ಅಂತ ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ. ಬಹಳ ದೊಡ್ಡ ಹೊಡೆತಗಳಲ್ಲಿ ಒಂದು NDA ಅಲಯನ್ಸ್ಗೆ ಏನು ಅಂತಂದ್ರೆ, ನಿತೀಶ್ ಕುಮಾರೇ ಆಚೆ ಕಡೆ ಬಂದಿದ್ದು ಮತ್ತು NDA ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಅಂತ. ನಿತೀಶ್ ಕುಮಾರದ ಸಮಸ್ಯೆ ಏನು ಅಂದರೆ, ಅವರು ಯಾವತ್ತೂ ಒಂದು ಜೊತೆ ಪರ್ಮನೆಂಟ್ ಆಗಿರುವಂಥ ಸ್ವಭಾವದವರಲ್ಲ. ಇದುವರೆಗೂ ನೋಡಿ, ಅವರು ಎಷ್ಟು ಸಲ BJP ಜೊತೆ ಹೋದರೂ ಬೇರೆ ಪಕ್ಷಗಳ ಆಪೋಸಿಷನ್ ಜೊತೆ ಬಂದರು. ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ನಿತೀಶ್ ಕುಮಾರ್ ಇಸ್ ಸೆಟ್ ಟು ಬಿ ಒನ್ ಆಫ್ ದಿ ಫೌಂಡರ್ಸ್ ಆಫ್ ಇಂಡಿಯಾ ಅಲಯನ್ಸ್ ಅಂತ. ಈ ಥಾಟ್ ಪ್ರೊಸೆಸ್ಗಳನ್ನು ರೂಪಿಸಿದ್ದು, ಬಿತ್ತಿದ್ದು ಆ ಸ್ಥಾನಗಳಲ್ಲಿ ಅವ್ರದ್ದು ಒಂದು ಬಹಳ ದೊಡ್ಡ ಮಟ್ಟದ ಪ್ರಭಾವಳಿ. ಆ ಕಾರಣಕ್ಕಾಗಿ ಬಹಳ ದೊಡ್ಡ ಹೊಡೆತ ಬಿತ್ತು ಅಂತ. ನಿಜ, ನೀವು ಹೇಳ್ದಂಗೆ ಡಿಲ್ಲಿ ಡಾಲಿಂಗ್, ಹೌದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದು ಇದ್ದೇ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಎಸ್ ಪ್ಲೀಸ್ ಸರ್. ಮೀಡಿಯಾ ಸ್ವಲ್ಪ ನಿತೀಶ್ ಕುಮಾರ್ ಹೆಚ್ಚು ಪ್ರೊಜೆಕ್ಟ್ ಮಾಡ್ತು ನನಗೆ, ಪ್ರೊಜೆಕ್ಟ್ ಮಾಡ್ತು ಅಂತ. ಅದರಲ್ಲಿ ಅವರೊಬ್ಬರೇ ಅಂತಲ್ಲ, ಮೋದಿ ವಿರುದ್ಧ ಇದ್ದವರೆಲ್ಲರಿಗೂ ಆ ಭಾವನೆ ಇದೆ. ಆದರೆ ಹೊಂದಾಣಿಕೆ ಇಲ್ಲ. ಅಂದರೆ ನಿತೀಶ್ ಕುಮಾರೇ ಪ್ರಧಾನಿ ಅನ್ನುವ ಅಂತ ಅವ್ರ ಮನಸ್ಸಲ್ಲಿ ಇದ್ದಿರ್ಬೋದೇ ಹೊರತು ರಾಷ್ಟ್ರೀಯವಾಗಿ ಆಲೋಚನೆ ಇರಲಿಲ್ಲ. 2 ಇಲೆಕ್ಷನ್ಗಳ ಹಿಂದೆ ನಾನು ಕಾಂಗ್ರೆಸ್ ಲೀಡರ್ಸ್ಗೆ ಕೆಲವರಿಗೆ ಹೇಳಿದ್ದೆ, ಒಂದು ಗ್ಯಾಂಬಲಿಂಗ್ ಥರ ನೋಡಿ, ಈಗ ಖರ್ಗೆನೇ ಪ್ರಧಾನಿ ಅಭ್ಯರ್ಥಿ ಅಂತ 2014 ಇಲ್ಲ, ಆಗಲೇ ಮಾಡಬೇಕಾಗಿತ್ತು. ಅದು ಈಗೇನೋ ಮಾಡೋಕ್ಕೆ ಹೊರಟ್ರು, ಅದು ಆಗ್ತಾ ಇಲ್ಲ. ಆಗ ಮಾಡಿದರೆ ಈ ದಲಿತ್ ವೋಟ್ಸು, ಮೈನಾರಿಟಿ ವೋಟ್ಸು, OBCಗಳ ವೋಟ್ಸು ಒಂದು ನೋಡ್ಬೋದಿತ್ತು ಅಂತ. ಅದು 2014ಗೆ ಮಾಡಿದರೆ ಇಷ್ಟೊತ್ತಿಗೆ ಗೊತ್ತಾಗ್ತಾ ಇತ್ತು. ಅದು ಆಗಲೇ ರಿಸಲ್ಟ್ ಸಿಗ್ತಾ ಇತ್ತು. ಸಿಗದಿದ್ದರೆ 2019ಗಾದರೂ ಇಲ್ಲ, ಇಷ್ಟೊತ್ತಿಗೆ ಬೆಳೆ ಅದ್ರದ್ದು ಫಲ ಪಡೆಯೋದು ಸಾಧ್ಯ ಆಯಿತು. ಈಗ ಹೇಳಿದಾರೆ ಈ ಇಳಿ ವಯಸ್ಸಿನಲ್ಲಿ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ಬಟ್ ನಿತೀಶ್ ಕುಮಾರಿಂದ ಅಂತೂ ನನಗೆ ಹೊಡೆತ ಅಂತ 100% ಅನ್ನಿಸ್ತಾ ಇಲ್ಲ. ಮೀಡಿಯಾ ಅವ್ರ ಪರವಾಗಿದೆ ಅನ್ನಿಸ್ತಾ ಇಲ್ಲ. ಇದಕ್ಕೆ ಒಂದು ನಾನು ಜಾಯಿನ್ ಮಾಡಬಹುದಾದರೆ ನೋಡಿ, ಕಳೆದ ಸಲ JDU ತಗೊಂಡಿದ್ದು 16 ಸೀಟ್ಗಳನ್ನು, ಲಾರ್ಜೆಸ್ಟ್ ವೋಟ್ ಶೇರ್ ಕೂಡ ಅವರ ಪರವಾಗಿ ಬಂದು ನಿಂತ್ಕೊಳ್ತು. ಶಿವಸೇನೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಅವರು 19 ಸೀಟ್ಗಳನ್ನು ಪಡೆದುಕೊಂಡ್ರು. ಅಕಾಲಿ ದಳ 2 ಸೀಟ್ಗಳನ್ನು ಪಡೆದುಕೊಂಡ್ರು. AIADMK ಪಡ್ಕೊಂಡಿದ್ದು 1 ಸೀಟು, ಆದರೆ ಅವರ ವೋಟ್ ಶೇರಿಂಗ್ ಭಾಳ ಜಾಸ್ತಿ ಇತ್ತು, 1 ಸೀಟ್ ಆದರೂ ಕೂಡ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಇವಾಗ NDA ಅಲಯನ್ಸ್ನ ಜೊತೆಗೆ ಗುರುತಿಸಿಕೊಳ್ಳುವ ಪ್ರಯತ್ನದಲ್ಲಿರೋದು ಎಷ್ಟರ ಮಟ್ಟಿಗೆ ಇವರಿಗೆ ಬೆನಿಫಿಟ್ ಆಗಬಹುದು. ಯಾಕಂದರೆ ಕಳೆದ ಸಲ ಇಲ್ಲದೇ ಇದ್ದಿದ್ದು ಈ ಕ್ಷಣಕ್ಕೆ ಅವರ ಜೊತೆಗೆ ಗುರುತಿಸ್ಕೊಳ್ತಾ ಇರೋದು ಯಾವ ಹಂತಕ್ಕೆ ಬೆನಿಫಿಟ್ ಆಗ್ಬೋದು ಅನ್ನೋದನ್ನು ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಸರ್, ಅಲ್ಲಿ ಗೆಟ್ ಬ್ಯಾಕ್ ಟು ಆನ್ ದಿಸ್. ಈಗ ನಮ್ಮೊಟ್ಟಿಗೆ ರಾಜಶೇಖರ್ ಅವರು ಹಾಗೂ ಹಿರಿಯ ಪತ್ರಕರ್ತರು BV ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು BV ಶಿವಶಂಕರ್ ಅವರಿಗೆ ಒಂದು ಪ್ರಶ್ನೆಯನ್ನು ಟಾಸ್ ಮಾಡಿ ಒಂದು ಬ್ರೇಕ್ ತಗೊಂಡ್ಬಿಡ್ತೇನೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಅದು ಸೌತ್ ಇಂಡಿಯಾ ಬಗ್ಗೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಳೆದ ಹಲವು ದಿನಗಳಿಂದೀಚೆಗೆ ಹಲವು ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಬಂದು ಹೋಗಿದ್ದನ್ನು, ಮುಖ್ಯವಾಗಿ ಆಂಧ್ರ, ತಮಿಳುನಾಡು ಇಲ್ಲೆಲ್ಲ ಬಂದು ಸುಮಾರು ಸಲ ಅಲ್ಲೇ ಟಾರ್ಗೆಟ್ ಮಾಡಿ ಹೋಗಿದ್ದನ್ನು ಗಮನಿಸ್ತಾ ಇದೆ. ಯಾಕಂದರೆ ನೋಡಿ, ಔಟ್ ಆಫ್ ನಿಯರ್ಲಿ
ನಿಮಗೆ ಟೋಟಲಿ 100 ಸೀಟ್ಸ್ ಅಂತ ತಗೊಂಡಾಗ ಬೇರೆ ಬೇರೆ ಎಲ್ಲವನ್ನೂ ಕೂಡ ಸೇರಿಸಿ ತಮಿಳುನಾಡು, ಪಾಂಡಿಚೇರಿ, ಕೇರಳ, ಆಂಧ್ರ ಪ್ರದೇಶ, ಪಂಜಾಬು ಮತ್ತು ಕಾಶ್ಮೀರ, ಅಫ್ಕೋರ್ಸ್ ಆ ಕಡೆ ಇರುವಂಥ ಜಾಗಗಳು. ಇಲ್ಲಿ ಕರ್ನಾಟಕ ಕೂಡ ಅಷ್ಟೇ. ಕರ್ನಾಟಕದಲ್ಲಿ ಅವರು ಕಳಿಸಲಾಗಿದ್ದದ್ದು ಕೇವಲ ಒಂದೇ ಒಂದು ಸೀಟನ್ನು. ಹಾಗಾಗಿ ಇಷ್ಟೆಲ್ಲ ಕೂಡ ಅವರು ಪಡೆದುಕೊಂಡಿದ್ದು, ಅದು ಅಕಾಲಿ ದಳದ ಜೊತೆಗೆ ಸೇರ್ಕೊಂಡಿದ್ರು ಪಂಜಾಬ್ನಲ್ಲಿ, ಅದೆಲ್ಲವೂ ಇತ್ತು, ಮತ್ತು AIADMK ಜೊತೆಗೆ ಸೇರ್ಕೊಳ್ಬೇಕಾಗಿತ್ತು, ಅದೆಲ್ಲವೂ ಇತ್ತು. ಆದರೂ ಕೂಡ ದಿ ಬಿಗ್ಗೆಸ್ಟ್ ಸೌತ್ ಸರ್ಜರಿ ಅಂತ ನಾವೇನು ಕರಿತೀವಿ, ಆ ಸೌತ್ ಸರ್ಜರಿ NDA ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಈಸ್ ದಿ ಬಿಗ್ ಕ್ವೆಶ್ಚನ್ ಐ ಹ್ಯಾವ್. ಸರ್, ನಾನು ಅವಾಗಲೇ ಕೇಳ್ತಾ ಇದ್ದೆ, ದ ಬಿಗ್ಗೆಸ್ಟ್ ಸೌತ್ ಸರ್ಜರಿ NDA ಅಥವಾ BJP ಈ ಕ್ಷಣದವರೆಗೂ ಕೂಡ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ನಾನು ಇನ್ನೂ 2 ಭಾಗಗಳನ್ನು ವಿಂಗಡಿಸಿದ್ದೆ ಸರ್. ಅದನ್ನು ನಿಮ್ಗೆ ಹೇಳ್ಬಿಡ್ತೇನೆ, ನೀವು ಲೇಟಾಗಿ ಜಾಯ್ನ್ ಆಗಿದ್ದ ಕಾರಣಕ್ಕಾಗಿ. ಇಲ್ಲಿ 257 ಸೀಟ್ಗಳನ್ನು ಮೊದಲಿಗೆ ತೆಗೆದುಕೊಂಡಾಗ ಮಹಾರಾಷ್ಟ್ರ, ಬಿಹಾರ, MP, ಕರ್ನಾಟಕ, ರಾಜಸ್ಥಾನ್, ಜಾರ್ಖಂಡ್, ಡೆಲ್ಲಿ, ಗುಜರಾತ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಇನ್ನಿತರ ಯೂನಿಯನ್ ಟೆರಿಟರಿಗಳಲ್ಲಿ ಸುಮಾರು 257ರಲ್ಲಿ 230 ಸೀಟ್ಗಳನ್ನು ಗೆದ್ದು 95% ಸ್ಟ್ರೈಕ್ ರೇಟು NDAದು. ಇನ್ನು ಮಿಕ್ಕ ಕಡೆಗಳಲ್ಲಿ ಔಟ್ ಆಫ್ 185ನಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ. ಯಾವುದು? ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ಒಡಿಶಾ, ತೆಲಂಗಾಣ, ಅಸ್ಸಾಮು ಮತ್ತು ನಾರ್ತ್ ಈಸ್ಟ್ನ ಬೇರೆ ಬೇರೆ ಜಾಗಗಳು. ಫಾರ್ ಎಕ್ಸಾಂಪಲ್ ನೋಡಿ, 80ರಲ್ಲಿ UPಯಲ್ಲಿ 64 ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ NDAದವರು. 42ರಲ್ಲಿ ವೆಸ್ಟ್ ಬೆಂಗಾಲಲ್ಲಿ 18 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿದ್ದಾರೆ. ಒಡಿಶಾದಲ್ಲಿ 8 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿದ್ದಾರೆ. ತೆಲಂಗಾಣದಲ್ಲಿ 4 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿದ್ದಾರೆ. ಅದೇ ಸೌತ್ಗೆ ಬಂದಾಗ ಬಹಳ ಕಷ್ಟ ಎಕ್ಸೆಪ್ಟ್ ಕರ್ನಾಟಕ ಅನ್ನೋ ಥರದಲ್ಲಿ NDAಗಿದೆ. ಇದನ್ನು ಯಾಕೆ ಬ್ರೇಕ್ ಮಾಡೋಕ್ಕಾಗ್ತಿಲ್ಲ NDAಗೆ? ಇಲ್ಲಿ ಹಲೋ, ಎಸ್ ಸರ್, ಯು ಆರ್ ವೆರಿ ಮಚ್ ಆಡಿಬಲ್ ಸರ್, ಲೌಡ್ ಅಂಡ್ ಕ್ಲಿಯರ್. ಈಗ ಚಂದನ್, ಇಲ್ಲಿ ಒಂದು ಜನರಲ್ ಆಗಿ ಫಸ್ಟ್ ಹೇಳ್ಬೇಕಂದ್ರೆ, ಈಗ ನಾವು ವಿ ಆರ್ ಆಲ್ಮೋಸ್ಟ್ ಇನ್ ಟು ದಿ ಎಂಟ್ರಿ ಪಾಯಿಂಟ್ ಆಫ್ ದಿ ಲೋಕಸಭಾ ಎಲೆಕ್ಷನ್ಸ್. ಯಾಕೆಂದ್ರೆ 28ನೇ ತಾರೀಕಿಂದ ಒಂದು ಮೊದಲನೇ ಹಂತದ ಇದು ನಾಮಪತ್ರ ಸ್ಟಾರ್ಟ್ ಆಗಿದೆ. 2ನೇದು 28ನೇ ತಾರೀಕಿಂದ ಶುರುವಾಗುತ್ತೆ ನಾಮಪತ್ರ ಸಲ್ಲಿಕೆ. ಇಂಥ ಸಮಯದಲ್ಲಿ ಬಿಜೆಪಿನವರು 304 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ನವರು 149 ಸ್ಥಾನಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಮೇಲ್ನೋಟಕ್ಕೆ ಒಂದು ಒಟ್ಟಾರೆಯಾಗಿ ಇಡೀ ದೇಶದ ಚಿತ್ರಣವನ್ನ ಪರಿಗಣಿಸಿ ಹೇಳೋದಾದ್ರೆ, ಇಲ್ಲಿ ಸಿದ್ಧತೆ ಅಂದ್ರೆ ಪ್ರಿಪರೇಷನ್ ಅಂತ ಬಂದಾಗ ಕಾಂಗ್ರೆಸ್ ಹೆಚ್ಚಾಗಿ ಅಂದ್ರೆ ಸರಿಯಾಗಿ ಪ್ರಿಪೇರ್ ಆಗ್ಲಿಲ್ವೇನೋ ಅನ್ನೋ ಅನುಮಾನ ಬರುವಷ್ಟರ ಮಟ್ಟಿಗೆ. ಅಂದ್ರೆ ಇಟ್ ಈಸ್ ನಾಟ್ ಪ್ರಿಪೇರ್ಡ್ ವೆಲ್. ಅಂದ್ರೆ ಇಟ್ ಈಸ್ ಈ ಒಂದು 2024ರ ಲೋಕಸಭಾ ಚುನಾವಣೆಗೆ ಅದರ ಸಿದ್ಧತೆ ಸಮರ್ಪಕವಾಗಿಲ್ಲ ಜನರಲಿ. ಕಾಂಗ್ರೆಸ್ ಬಿಜೆಪಿದು ಅಂದ್ರೆ ಓವರ್ ಆಲ್ ಚೆನ್ನಾಗಿದೆ. ಇನ್ನು ನೀವು ಸೌತ್ ಬಂದಾಗ ಅದೇ ಮಾತನ್ನ ನಾನು ಬಿಜೆಪಿಗೆ ಹೇಳ್ಬೇಕಾಗುತ್ತೆ. ಕರೆಕ್ಟ್. ಬಿಜೆಪಿ ಅಂದ್ರೆ ಇಡೀ ದೇಶದಲ್ಲಿ ಬಿಜೆಪಿನವರು ದೇ ಸೀಮ್ಸ್ ಟು ಬಿ ವೆಲ್ ಪ್ರಿಪೇರ್ಡ್. ಆದ್ರೆ ಸೌತ್ಗೆ ಅಂತ ಬಂದಾಗ ಅವ್ರಿಗೆ ಗೊತ್ತಿತ್ತು ಸೌತ್ ಅಲ್ಲಿ ಏನೇನು ಚಾಲೆಂಜಸ್ ಇದೆ, ಸೌತ್ ಅಲ್ಲಿ ಯಾಕೆ ಅವ್ರು ಇನ್ರೋಡ್ ಮಾಡಕ್ ಆಗ್ತಾ ಇಲ್ಲ, ಆಮೇಲೆ ಒಂದೊಂದು ರಾಜ್ಯದಲ್ಲೂ ಒಂದೊಂದು ಇದು ಚಿತ್ರಣಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಿದ್ರೂನು ಅವರು ಅದನ್ನೇನು ಪ್ರಿಪೇರ್ ಆಗದಂಗೆ ನನಗೆ ಕಾಣಿಸ್ತಾ ಇಲ್ಲ. ಕರ್ನಾಟಕನೇ ತಗೊಳ್ಳಿ, ಕರ್ನಾಟಕ ಮೇಲ್ನೋಟಕ್ಕೇನು ಅವರ ಭದ್ರಕೋಟೆ ಅದು. ಅಂದ್ರೆ 28 ಸ್ಥಾನಗಳ ಪೈಕಿ 25 ಗೆದ್ದಿದ್ರು. ಓಕೆ, ಆದ್ರೆ ಅದು 2019ರಲ್ಲಿ. ಆದ್ರೆ 2023ಕ್ಕೆ ಅವರು ರೆಡಿ ಆದ್ರ, ಪ್ರಿಪೇರ್ ಆದ್ರ ಅಂದ್ರೆ ಖಂಡಿತ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವತ್ತಿನವರೆಗೂ ಅವರು ಸೌತ್ ಕರ್ನಾಟಕದಲ್ಲಿ ಒಕ್ಕಲಿಗ ಬೆಲ್ಟ್ ಅಲ್ಲಿ ಅವ್ರು ಕನ್ಸಾಲಿಡೇಟ್ ಮಾಡಕ್ ಆಗಿಲ್ಲ. ಅವ್ರ ಕೈನಲ್ಲಿ ಇನ್ರೋಡ್ಸೇ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರನೇ ಪಿಗಿ ಬ್ಯಾಕಿಂಗ್ ಆನ್ JDS. ಯಾಕೆಂದ್ರೆ JDS ಅವ್ರಿಗೆ ಯಾಕೆ ಬೇಕಾಯ್ತು ಅಂದ್ರೆ, ಈಗ ಹಾಸನ್ ಆಗ್ಲಿ, ಇದು ಮಂಡ್ಯ ಆಗ್ಲಿ ಅಥವಾ ಬೆಂಗಳೂರು ಗ್ರಾಮಾಂತರ ಆಗ್ಲಿ ಅವ್ರು ಕಳ್ಕೊಳ್ಳೋದು ಏನೂ ಇಲ್ಲ, ಅವ್ರದೆಲ್ಲ ಸೀಟ್. ಆದ್ರೆ ಅದನ್ನ ಕಾಂಗ್ರೆಸ್ ಗೆದ್ಬಿಡ್ಬಾರ್ದು ಅನ್ನೋ ಒಂದು ಆತಂಕ ಇದೆ ಅವರಿಗೆ. ಅದಕ್ಕೋಸ್ಕರ JDS ಅನ್ನ ಅವರು ಪಿಗಿ ಬ್ಯಾಕ್ ಮಾಡ್ಕೊಂಡ್ರು. ಅಂದ್ರೆ ಅದನ್ನ ಏನ್ ತೋರಿಸುತ್ತೆ ಅಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಅವರು ಸರಿಯಾಗಿ ಪ್ರಿಪೇರ್ ಆಗ್ಲಿಲ್ಲ. ಅಂದ್ರೆ ಈಗ ಉತ್ತರ ಕರ್ನಾಟಕದಲ್ಲೂ ಅಷ್ಟೇನೆ, ಇದು ನಾವು ಯಡಿಯೂರಪ್ಪ ಅವ್ರನ್ನ ಬಿಟ್ಟು ನಾವು ಪಕ್ಷ ಕಟ್ತೀವಿ ಗೆಲ್ತೀವಿ ಅಂತ ಹೋದ್ರು, ಅವ್ರು ಆಗ್ಲಿಲ್ಲ. 2023 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬೇರೆ ಚಿತ್ರಣ ಕೊಡು, ಕೊನೆಗೆ ಹಳೆಗಂಡನ ಪಾದವೇ ಗತಿ ಅನ್ನೋ ತರ ಅವರು ಯಡಿಯೂರಪ್ಪನ ಕಡೆಗೆ ಹೋಗ್ಬೇಕಾಯ್ತು. ಅಷ್ಟಾದ್ರೂನು ಈಗ 25ಕ್ಕೆ 20 ಅಂದ್ರೆ 28ಕ್ಕೆ 25 ಗೆದ್ರಲ್ಲ, ಅಷ್ಟನ್ನ ಮತ್ತೆ ಅವರು ಏನು ರೆಪ್ಲಿಕೇಟ್ ಮಾಡಕ್ ಆಗುತ್ತಾ ಅಂದ್ರೆ ಇಟ್ ಈಸ್ ಸೀಮ್ಸ್ ಟು ಬಿ ವೆರಿ ವೆರಿ ಟಾಲ್ ಆರ್ಡರ್. ಯಾಕೆಂದ್ರೆ ಇನ್ ದಿ ಮೀನ್ ಟೈಮ್, ಇನ್ ದಿ ಇಂಟರಿಮ್, ಕಾಂಗ್ರೆಸ್ ಹಸ್ ಎಮರ್ಜ್ಡ್ ಸ್ಟ್ರಾಂಗರ್ ಇನ್ ಕರ್ನಾಟಕ.
ಅದೇ ರೀತಿ ತಮಿಳುನಾಡಲ್ಲಿ ನೋಡಿ, ಯಾವಾಗ್ಲೂ ಅಷ್ಟೇ ಒಂದು ತಿಳ್ಕೊಳ್ಳಿ, ಇಲ್ಲಿ ಒಂದು ಮಾತು ಬಂತು ಏನಂದ್ರೆ ರೀಜನಲ್ ಪಾರ್ಟೀಸ್ ತ್ಯಾಗ ಮನೋಭಾವನೆ ತೋರಿಸೋದಿಲ್ಲ ಅಂತ. ರಾಜಕೀಯದಲ್ಲಿ ತ್ಯಾಗ ಯಾಕೆ ಬೇಕು? ಅವರವರು ಗೆದ್ದು ಅಧಿಕಾರಕ್ಕೆ ಬರೋದನ್ನೇ ಗುರಿಯಾಗಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಿಮ್ಮ ಅಲಯನ್ಸ್ ಅನ್ನೋದೇ ನಿಮ್ಮ ದೌರ್ಬಲ್ಯ. ಯಾವಾಗ್ಲೂ ಅಷ್ಟೇ ಕಾಂಗ್ರೆಸ್ಗೆ ಅಕ್ರಾಸ್ ಇಂಡಿಯಾ ಇದು ಅಲಯನ್ಸ್ ಮಾಡ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ಬಿಜೆಪಿಗೆ ಆಂಧ್ರದಲ್ಲಿ ಅಲಯನ್ಸ್ ಮಾಡ್ಕೋಬೇಕು, ಆಮೇಲೆ ಇದು ತಮಿಳುನಾಡಲ್ಲಿ ಅವರು ಅಲಯನ್ಸ್ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ADMK ಜೊತೆ ಅವರು ಅದು ಒಂದ್ ರೀತಿಯಲ್ಲಿ ವರ್ಚುವಲ್ ಅಲಯನ್ಸ್ ಇದೆ. ಆಮೇಲೆ ಅವ್ರಿಗೆ ಇದು ಕೇರಳದಲ್ಲಿ ಅಲಯನ್ಸ್ ಮಾಡ್ಕೊಳಕ್ ರೆಡಿ ಇದ್ರು, ಪಾರ್ಟ್ನರ್ಸ್ ಇಲ್ಲ. ಈಗ ಕಾಂಗ್ರೆಸ್ ಕರ್ನಾಟಕ ಮತ್ತೆ ತೆಲಂಗಾಣ ಬಿಟ್ರೆ ಅವರು ಅಲಯನ್ಸ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ದೇ ಆರ್ ಕಂಪ್ಲೀಟ್ಲಿ ನಾಟ್ ಪ್ರಿಪೇರ್ಡ್ ಫಾರ್ ತಮಿಳುನಾಡು. ಯಾಕಂದ್ರೆ 40 ಸೀಟ್ ಇರುವಂತಹ ತಮಿಳುನಾಡನ್ನ ಅವ್ರು ಅಂದ್ರೆ ನೀವ್ ಹೇಳ್ಬೋದು ರಾಮೇಶ್ವರಕ್ಕೆ ಬಂದ್ರಲ್ಲ, ಮೇಲಿಂದ ಮೇಲೆ ಪದೇ ಈಗ ಇದು ಪ್ರೈಮ್ ಮಿನಿಸ್ಟರ್ ಬಂದು ಹೋದ್ರು ತಮಿಳುನಾಡಿಗೆ ಅಂತ. ಇಟ್ ವಾಸ್ ಟೂ ಲೇಟ್. ಬರೀ ವಿಸಿಟ್ ಇಂದ, ಬರೀ ಟೂರ್ ಇಂದ ನಿಮ್ಮ ಇದನ್ನು ಕ್ಯಾಡರ್ ಬೇಸ್ ಮತ್ತೆ ಏನಂದ್ರೆ ನಿಮ್ಮ ಪಾರ್ಟಿ ಸಪೋರ್ಟ್ ಬೇಸ್ ರೆಡಿ ಆಗೋದಿಲ್ಲ. ತೆಲಂಗಾಣದಲ್ಲಿ ಅವ್ರು ಪ್ರಿಪೇರ್ ಮಾಡ್ಕೊಳ್ಳಿ ಅಂದ್ರೆ ಕೇರಳದಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿಲ್ಲ. ಈಗ ಏನಂತ ತೆಲಂಗಾಣದಲ್ಲಿ ಮುಂಚೆಯಿಂದಾನು ಅವ್ರು ಏನಂದ್ರೆ 4-5 ಸೀಟ್ ಗೆದ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೂ ಕೂಡ ಅದನ್ನ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಒಟ್ಟು ನೀವ್ ಹೇಳೋ ಹಾಗೆ ದಕ್ಷಿಣ ಭಾರತದಲ್ಲಿ 132 ಸೀಟ್ಗಳಿದೆ. ಆ 132 ಸೀಟಲ್ಲಿ ಬಹಳ ಮುಖ್ಯವಾಗಿರೋದು ಕರ್ನಾಟಕ. ಅದ್ರಲ್ಲಿ 25 ಸೀಟ್ ಬಂದಿತ್ತು. ಆ 25 ವಾಪಸ್ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರು ಹೇಳ್ಬೋದು 28 ನಾವು ಗೆಲ್ತೀವಿ ಅಂತ. ಇಂಥ ಪರಿಸ್ಥಿತಿನಲ್ಲಿ ಆದ್ರೆ ಓವರ್ ಆಲ್ ಇಂಡಿಯಾ ಅಂತ ತಗೊಂಡ್ ಬಂದಾಗ ಅವರು ದೇ ಆರ್ ಸಿಟ್ಟಿಂಗ್ ವೆರಿ ಪ್ರೆಟಿ. 400 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. 400 ಅಲ್ಲದೆ ಹೋದ್ರು ಅವ್ರಿಗೆ ಮೆಜಾರಿಟಿ ಅಂತೂ ಬರುವಂತ ಸಂಭವ ಕಾಣಿಸ್ತಾ ಇದೆ. ಅವರು ಏನಂತಂದ್ರೆ ಈಗ 303 ಸೀಟ್ ಗೆಲ್ತಿದ್ರು ಬರೀ ಬಿಜೆಪಿ, ನಾನು ಹೇಳ್ತಾ ಇರೋದು. ಅದ್ರಲ್ಲಿ 370 ಅಂತ ಹೇಳ್ತಾ ಇದ್ದಾರೆ. 370 ಅಲ್ಲದೆ ಹೋದ್ರು ಅವ್ರಿಗೆ ಮೆಜಾರಿಟಿ ಅಂತೂ ಬರೋ ತರದ್ದು ಕಾಣಿಸ್ತದೆ. ಯಾಕೆಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಇಸ್ ನಾಟ್ ಬಿನ್ ವೆಲ್ ಪ್ರಿಪೇರ್ಡ್. ಅವ್ರು ಏನಂದ್ರೆ ಇವಾಗ 2014ರಿಂದ 2024 ಟೈಮ್ ಸಿಕ್ಕಿದಾಗ ಅವ್ರು ಎಲ್ಲಾ ರೀತಿಯಲ್ಲಿ ಪ್ರಿಪೇರ್ ಆಗ್ಬೇಕಾಗಿತ್ತು. ಅಂದ್ರೆ ಅದಕ್ಕೆ ಚಾಲೆಂಜಸ್ ಇರ್ಬೋದು, ನಾನು ಒಪ್ಕೊಳ್ತೀನಿ. ಅವ್ರಿಗೆ ಇದು ರಿಸೋರ್ಸಸ್ ಕ್ರಂಚ್ ಇರ್ಬೋದು, ಆಮೇಲೆ ಕಾರ್ಡರ್ ಪ್ರಾಬ್ಲಮ್ ಇರ್ಬೋದು, ಅಧಿಕಾರ ಅಂತ ಇಲ್ಲದೆ ಇದ್ದಾಗ ಅದಕ್ಕೆ ಬೇಕಾದಷ್ಟು ಚಾಲೆಂಜಸ್ ಬರುತ್ತೆ. ಆದ್ರೆ ರಿಯಾಲಿಟಿ ಇಸ್ ದಟ್ ನೀವು ಪ್ರಿಪೇರ್ ಆಗಿಲ್ಲ ಅಂದ್ರೆ, ಈಗ 543 ಸೀಟ್ಗಳಿದೆ. 543 ಸೀಟಲ್ಲಿ ಅಟ್ಲೀಸ್ಟ್ ನೀವು 400-450 ಸೀಟ್ಗೆ ನೀವು ಆನ್ ಯುವರ್ ಓನ್ ಇದನ್ನು ಕ್ಯಾಂಡಿಡೇಟ್ ಹಾಕೋಕೆ ನಿಮ್ಗೆ ಪ್ರಿಪರೇಷನ್ ಇಲ್ಲ ಅಂದ್ರೆ ಯು ಕೆನ್ ನಾಟ್ ಡ್ರೀಮ್ ಅಬೌಟ್ ಬೀಯಿಂಗ್ ಕಮಿಂಗ್ ಟು ಪವರ್. ಸೊ ಕಾಂಗ್ರೆಸ್ ಈ ತರ ಪರಿಸ್ಥಿತಿ ನೋಡಿ, ಇದುವರೆಗೂ 149 ಸೀಟ್ ಅನ್ನ ಅವರು ಅದಕ್ಕೆ ಇದು ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ UP ಅಂತ ದೊಡ್ಡ ಸ್ಟೇಟ್ ಅಲ್ಲಿ ಬರೀ 17. ಆಮೇಲೆ ಬಿಹಾರ್ನಲ್ಲಿ ಅವರು RJD ಜೊತೆ ಸರಿಯಾಗಿ ಮೈತ್ರಿ ಆಗಿಲ್ಲ. ವೆಸ್ಟ್ ಬೆಂಗಾಲ್ ನಲ್ಲಿ ಸರಿಯಾಗಿ ಮೈತ್ರಿ ಆಗ್ತಾ ಇಲ್ಲ, ಪ್ರಾಬ್ಲಮ್ ಇದೆ. ಸೊ ಹಿಂಗಾಗಿ ಈ ತರದ್ರಲ್ಲಿ ಅವರು ಕಾಂಗ್ರೆಸ್ಸಿನವರು ಬಿಗ್ ಬ್ರದರ್ ಆಟಿಟ್ಯೂಡ್ ಕೂಡ ತೋರಿಸ್ಕೊಂಡಿರಕ್ ಆಗೋದಿಲ್ವಾ ಅಂತ. ಯಾಕಂದ್ರೆ ಈಗ ವೆಸ್ಟ್ ಬೆಂಗಾಲ್ 42 ಸೀಟ್ ಆಗಿರ್ಬೇಕಲ್ಲ. ನೀವು UP ನಲ್ಲಿ ಹೋಗ್ಬಿಟ್ಟು ಏನ್ ಬಿಗ್ ಬ್ರದರ್ ಆಟಿಟ್ಯೂಡ್ ತೋರಿಸ್ತೀರಾ? ಆಮೇಲೆ ಬಿಹಾರ್ ನಲ್ಲಿ ಏನ್ ತೋರಿಸ್ತೀರಾ? ಮಹಾರಾಷ್ಟ್ರದಲ್ಲಿ ನೀವು ಬಿಗ್ ಬ್ರದರ್ ಅಂದ್ರೆ ನೀವು ನಿಜವಾಗ್ಲೂ ಬಿಗ್ ಬ್ರದರ್ ಆಗಿರ್ಬೇಕಲ್ಲ. ಅದೇ ಈಗ ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಔಟ್ ಆಫ್ 42 ಸೀಟ್ಸ್ ಕಾಂಗ್ರೆಸ್ ಇರೋದೇ 2 ಸೀಟ್ ನಲ್ಲಿ ಆಯ್ತು. 22 ಸೀಟ್ ಹೆಂಗ್ ಕೊಡಕ್ಕಾಗುತ್ತೆ? ಹೋರಾಟ ಮಾಡ್ಕೊಂಡ್ರೆ ರೀಜನಲ್ ಪಾರ್ಟಿ ಜೊತೆಗೆ ಅವ್ರು ಯಾಕೆ ಇವ್ರಿಗೆ ಮಣೆ ಹಾಕ್ತಾರೆ? ನಾನು ಚಂದನ್ ಬೇಸಿಕ್ ಆಗಿ ನಾನು ಹೇಳೋದು ಇಷ್ಟ, ಎಲ್ಲ ಪಾರ್ಟಿಗಳಿಗೆ ಇದು ಬಿಜೆಪಿಗೂ ಅನ್ವಯ ಆಗುತ್ತೆ. ಎಲ್ಲಿ ನೀವು ಏಕಾಂಗಿಯಾಗಿ ನೀವು ಬಲಿಷ್ಠವಾಗಿ ಬೆಳೆದಿದ್ದೀರೋ ಅಲ್ಲೇ ನಿಮ್ದು ಸ್ಟ್ರೆಂತ್. ಅಲಯನ್ಸ್ ಅಂದ ತಕ್ಷಣ ನಿಮ್ದು ವೀಕ್ ಆಗುತ್ತೆ. ಇದು ಈಗ ನೋಡಿ, ಬಿಜೆಪಿ ಪಂಜಾಬಲ್ಲಿ ವೀಕ್ ಇದೆ, ಬಿಜೆಪಿ ಮಹಾರಾಷ್ಟ್ರದಲ್ಲಿ ವೀಕ್ ಇದೆ, ಬಿಜೆಪಿ ತಮಿಳುನಾಡಲ್ಲಿ ವೀಕ್ ಇದೆ. ಯಾಕೆ ಹೇಳಿ? ಅಲ್ಲೆಲ್ಲ ಅಲಯನ್ಸ್ ಮಾಡ್ಕೊಂಡ್ರು. ಅಲಯನ್ಸ್ ಅಂದ್ರೆ ನಿಮ್ಮ ದೌರ್ಬಲ್ಯ. ನೀವು ಏಕಾಂಗಿಯಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಬೆಳೆದ್ರೆ, ಇವಾಗ ನೋಡಿ UP ನಲ್ಲಿ ಇದು ಬಿಜೆಪಿ ಸ್ಟ್ರಾಂಗ್ ಇದೆ, ಇದು ಗುಜರಾತ್ ಅಲ್ಲಿ ಸ್ಟ್ರಾಂಗ್ ಇದೆ, ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದೆ. ಯಾಕೆ? ಅಲಯನ್ಸ್ ಇಲ್ಲ. ಈಗ ನೋಡಿ ಬಿಹಾರ್ ನಲ್ಲಿ ಅವರು ವೀಕ್ ಇದ್ದಾರೆ JDU ಜೊತೆ. ಅಂದ್ರೆ ಇದು ಇಟ್ ಅಪ್ಲೈಸ್ ಟು ಕಾಂಗ್ರೆಸ್ ಆಲ್ಸೋ. ರಾಷ್ಟ್ರೀಯ ಪಕ್ಷ ಆಗಿ ಆನ್ ಯುವರ್ ಯು ಹ್ಯಾವ್ ಟು ಗೋ ಇಟ್ ಅಲೋನ್. ಅದಕ್ಕೆ ನೀವು ಪ್ರಿಪೇರ್ 5 ವರ್ಷದಲ್ಲಿ ನೀವು ಎಲೆಕ್ಷನ್ ಬರ್ತಾ ಇದ್ದಂಗೆ ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಿಮ್ಮನ್ನ ಇಡೀ 4 ವರ್ಷ ಬೈದು ಓಡಾಡ್ಕೊಂಡಿರ್ತೀವಿ, ಈಗ ನಾವು ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಬನ್ನಿ ಜೊತೆ ಸೇರ್ಬೋಣ, ಕೈ ಜೋಡಿಸೋಣ ಅಂತಂದ್ರೆ ಇಟ್ ವಿಲ್ ಬಿಕಮ್ ಯುವರ್ ವೀಕ್ನೆಸ್. ಇದು 2 ಪಾರ್ಟಿಗೆ ಅಪ್ಲೈ ಆಗ್ತಾ ಇದೆ, ಬಿಜೆಪಿಗೆ ಪರ್ಟಿಕ್ಯುಲರ್ಲಿ ಇನ್ ಸೌತ್. ರೈಟ್, ಮಾತಾಡ್ತೀನಿ ಸರ್. ಅದರ ಜೊತೆಗೆ ಒಂದು ಸ್ಮಾಲ್ ಬ್ರೇಕ್ನ ನಂತರದಲ್ಲಿ ನಾನು ಮಾತನಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಮತ್ತು ನ್ಯಾಯ ಯಾತ್ರೆ ಇದೆಯಲ್ಲ, ಇದು ಯಾವ ಹಂತಕ್ಕೆ ವರ್ಕೌಟ್ ಆಯಿತು ಅಂತ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆಯಲ್ಲಿ ಬಹಳ ಪ್ರಮುಖವಾಗಿ ಕೇಳಬೇಕಾಗಿರೋದು,
ಔಟ್ ಆಫ್ 75 ಇಯರ್ಸ್ 75 ವರ್ಷದ ಅವಧಿಯಲ್ಲಿ ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ಸೇ ಸುಭದ್ರವಾದಂಥ ಆಡಳಿತವನ್ನ ನಡೆಸಿದೆ. ದೇಶ ಕಟ್ಟುವಿಕೆಯಲ್ಲಿ ಬಹಳ ದೊಡ್ಡ ಪಾಲನ್ನ, ಬಹಳ ದೊಡ್ಡ ಪಾತ್ರವನ್ನ ಕಾಂಗ್ರೆಸ್ಸು ವಹಿಸಿದೆ. ಆದರೂ ಕೂಡ ಯಾಕೆ ಈ ಹಂತಕ್ಕೆ, ಒಂದು ಲೆವೆಲ್ಗೆ ಆಪೋಸಿಷನ್ ಲೆವೆಲ್ನಲ್ಲಿ ಅಪೋಸಿಷನ್ ಪಾರ್ಟಿನೂ ಅಲ್ಲ ಅನ್ನೋ ಹಂತಕ್ಕೆ, ನಾಮೋ ನಿಶಾನ್ ನಹಿ ಅಂತಾರಲ್ಲ, ಆ ಹಂತಕ್ಕೆ ಕಾಂಗ್ರೆಸ್ ಯಾಕೆ ಹೋಯ್ತು? ಏನು ಪೀಪಲ್ ಕನೆಕ್ಟ್ ಸರಿಗಿರ್ಲಿಲ್ವಾ? ಅಥವಾ ವಾಟ್ ವಾಸ್ ದಿ ಪ್ರಾಬ್ಲಮ್ ವಿಚ್ ಕಾಂಗ್ರೆಸ್ ಹ್ಯಾಡ್? ಅವರ ಸ್ಕ್ಯಾಮ್ಗಳು ಅವಾಗೆಲ್ಲ ಬರ್ತಾ ಇದ್ದಿದ್ದು, ಅದು ಪ್ರೂವ್ ಆಯಿತೋ ಪ್ರೂವ್ ಆಗಲಿಲ್ವೋ ಸೆಕೆಂಡ್ರಿ. ಅದರಿಂದ ಜನ ಹೊಡೆತ ತಿಂದುಬಿಟ್ರ, ಅದರಿಂದ ಜನ ಒಂದು ರೀತಿ ವಿಮುಖರಾಗ್ಬಿಟ್ರ? ಎರಡನೇ ಪ್ರಶ್ನೆ ಒಂದಿದೆ, ಯಾರಿಗೆ ಆದರೂ ಕೂಡ ಒಂದು 10 ವರ್ಷ ಆಡಳಿತ ನಡೆಸಿದ್ದಾರೆ ಅಂದಮೇಲೆ ಒಂದು ಸಣ್ಣ ಹಂತದ ಆಂಟಿ ಇನ್ಕಂಬೆನ್ಸಿ, ಸಣ್ಣ ಚೂರೇ ಚೂರು ಹಂತದ್ದಾದರೂ ಕೂಡ ಬರಬಹುದಾದಂಥ ಸಾಧ್ಯತೆ ಇದೆ. ಈಗ ಅದು ಮೋದಿಯವರ ಲೆಕ್ಕಾಚಾರದಲ್ಲಿ ನೋಡೋದಾದರೆ, ಸರ್ ನೀವು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿ ಸರ್, ಅವ್ರು ಯಾರೋ ಹೆಸರು ಕೂಡ ನಾವು ಕೇಳಲ್ಲ, ನಮ್ಮ ವೋಟ್ ಮೋದಿಗೆ ಅಂತ ಇವತ್ತಿಗೂ ಕೂಡ ಬಹುಪಾಲು ಜನ ಹೇಳ್ತಾರೆ. ಅದನ್ನು ನರೇಂದ್ರ ಮೋದಿ ಅವರು ಉಳಿಸ್ಕೊಂಡು ಹೋಗಿರೋದ್ರ ಹಿಂದಿನ ಕಾರಣಗಳು ಏನು ಮತ್ತು ಅದು ಹೇಗೆ ಸಾಧ್ಯವಾಯಿತು? ದಿಸ್ ಇಸ್ NDA ವರ್ಸಸ್ INDIA. ಕೆಲವು ಸೂಕ್ಷ್ಮ ಪ್ರಶ್ನೆಗಳನ್ನು ರೈಸ್ ಮಾಡುವಂಥ ಪ್ರಯತ್ನದಲ್ಲಿ ನಾನಿದ್ದೇನೆ. ಜಗದೀಶ್ ಶೆಟ್ಟಿಗಾರ್ ಸರ್, ನಿಮ್ಗೊಂದು ಪ್ರಶ್ನೆ. ಈಗ ನಾವು ರಾಹುಲ್ ಗಾಂಧಿ ಅವರನ್ನ ಯಾಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಪರಿಗಣನೆಗೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ? ಅಥವಾ ಕೆಲವರು ಅದೆಂಗ್ರಿ ಸೂಟ್ ಆಗ್ತಾರೆ ಅನ್ನುವ ಚರ್ಚೆ ಯಾಕೆ ಬರುತ್ತೆ? ನೋಡಿ, ಅವರು ಫಿಶರ್ಮೆನ್ ಜೊತೆ ಇರ್ತಾರೆ, ಕೂಲಿ ಕಾರ್ಮಿಕರ ಜೊತೆ ಇರ್ತಾರೆ, ಒಂದ್ಸಲ ಟ್ರ್ಯಾಕ್ಟರ್ ಹತ್ತಾರೆ, ಒಂದ್ಸಲ ನಡ್ಕೊಂಡು ಹೋಗ್ತಾರೆ, ಒಂದ್ಸಲ ಜೋಡೋ ಯಾತ್ರೆ ಮಾಡ್ತಾರೆ, ಒಂದ್ಸಲ ನ್ಯಾಯ ಯಾತ್ರೆ ಮಾಡ್ತಾರೆ, ಅಮಾಯಕ ಪುಟ್ಟ ಮಕ್ಕಳ ಜೊತೆಗೆ ಅವರು ಆಟಾಡ್ತಾರೆ, ಪ್ರಾಣಿಗಳೊಟ್ಟಿಗೆ ಅವರು ಬಹಳ ಅತ್ಯಂತ ಪ್ರೀತಿಯಿಂದ ಅನುಭವದಿಂದ ಇರ್ತಾರೆ. ಸೊ ಒಬ್ಬ ಒಳ್ಳೆಯ ಮನುಷ್ಯ, ಒಬ್ಬ ಅತ್ಯುತ್ತಮವಾದಂಥ ಮನುಷ್ಯನನ್ನ ಎಲ್ಲರೂ ಕೂಡ ಕಂಡಿದ್ದಾರೆ. ಬಟ್ ಸ್ಟಿಲ್ ತಾವೆಲ್ಲ ಹೇಳ್ತೀರಿ, ಬಹಳ ಜನ ಹೇಳ್ತಾರೆ, ಇಲ್ರಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲ್ಲ ರೀ, ಅವರು ಇಷ್ಟೇ ಸಾಕಾಗಲ್ಲ ರೀ ಅಂತ ಜನ ಇನ್ನೊಂದು ಕಡೆಯಿಂದ ಮಾತಾಡ್ಕೊಳ್ತಾರೆ. ಅದು ಯಾಕಿರ್ಬೋದು ಅಂತ ತಮ್ಗನ್ಸುತ್ತೆ? ನೋಡಿ, ಈಗ ಕಣ್ಣು ಮುಚ್ಚಿಕೊಂಡು ಯಾರೋ ಒಬ್ಬ ಹೀರೋಗೆ ಸಪೋರ್ಟ್ ಮಾಡುವಂಥ ಕಾಲ ಹೋಗಿದೆ. ಈಗ ಹಿಂದಿನ ಅದರಲ್ಲಿ ಎಜುಕೇಟೆಡ್ ಯೂತ್ಸ್ ಜಾಸ್ತಿ ಮುಂದೆ ಬರ್ತಾ ಇದ್ದಾರೆ. ಅವರು ಸಾಮಾನ್ಯ ನಾಗರಿಕರೇ ಇರ್ಬೋದು, ಬೇರೆ ಕ್ಷೇತ್ರದಲ್ಲಿ ಕೂಡ ಜಾಸ್ತಿ ಎಜುಕೇಟೆಡ್ ಯೂತ್ಸ್ ಅವರ ಒಂದು ಒಪಿನಿಯನ್ ಮೊದಲಿನ ಹಾಗೆ ಅದು 60ರಲ್ಲಿ ಅಥವಾ 70ರಲ್ಲಿ ಇದ್ದ ಹಾಗೆ ಒಪಿನಿಯನ್ ಬಿಲ್ಡಪ್ ಆಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ನೋಡಿದರೆ ಮುಖ್ಯವಾಗಿ ಸಮಾಜದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಸರಿಯಾಗಿ ಆರ್ಟಿಕ್ಯುಲೇಟ್ ಮಾಡುವಂಥ ಕೆಪಾಸಿಟಿ ಇರಬೇಕು. ರಾಹುಲ್ ಗಾಂಧಿ ಕಳೆದ 10 ವರ್ಷದ ಮುಂದೆ ಹೇಗಿದ್ರೋ ಅದನ್ನು ಕಂಪೇರ್ ಮಾಡಿದರೆ ಬಹುಶಃ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಅವರ ಭಾರತ್ ಜೋಡೋ ಯಾತ್ರೆ ಇರ್ಬೋದು ಅಥವಾ ಈಗ ನ್ಯಾಯ ಯಾತ್ರೆ ಇರ್ಬೋದು, ಸಾಕಷ್ಟು ಒಂದು ವೇಳೆ ಶ್ರಮ ಪಟ್ಟಿದ್ದಾರೆ, ಅದರಲ್ಲಿ ಏನೇ ಡೌಟ್ ಇಲ್ಲ. ಆದರೆ ಇದನ್ನು ಸರಿಯಾಗಿ ಉಪಯೋಗಿಸಬೇಕಿತ್ತು. ಇಡೀ ದೇಶವನ್ನ ದಕ್ಷಿಣದಿಂದ ಉತ್ತರ ಅಥವಾ ಈಶಾನ್ಯದಿಂದ ಅವರು ಯಾತ್ರೆ ಮುಖಾಂತರ ಕವರ್ ಮಾಡಿದ್ದಾರೆ. ಆದರೆ ಅದನ್ನು ಸರಿಯಾಗಿ ಈ ಒಂದು ಅವಕಾಶವನ್ನು ಅವರು ಉಪಯೋಗಿಸಲಿಲ್ಲ. ಯಾತ್ರೆಯಲ್ಲಿ ಏನು ಮಾಡಬೇಕಿತ್ತು, ಯಾವ ದೇಶದ ಯಾವ ಸಮಸ್ಯೆ ಇದೆಯಾ ಅಥವಾ ಈಗ ಆಡಳಿತ ಮಾಡುವಂಥ ಸರ್ಕಾರದಲ್ಲಿ ಏನು ಕಮ್ಮಿ ಇದೆಯಾ, ಏನು ದೋಷ, ಯಾವುದೇ ಸರ್ಕಾರ ಒಂದು ಒಳ್ಳೆ ಆಡಳಿತ ಕೊಡ್ಬೋದು ಅಥವಾ ಕೆಟ್ಟ ಆಡಳಿತ ಕೊಡ್ಬೋದು, ಆದರೆ ಯಾವುದೇ ಸರ್ಕಾರ 100% ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕೆಟ್ಟದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರದಲ್ಲಿ ಕೂಡ ಲೋಪದೋಷ ಏನಾದರೂ ಇದ್ದರೆ ಅದನ್ನು ಪಾಯಿಂಟ್ ಔಟ್ ಮಾಡಬಹುದಿತ್ತು. ಅಥವಾ ಇವರು ಪ್ರಗತಿ ಮಾಡಿದ್ರು ಕೂಡ ನಾವು ಇದಕ್ಕಿಂತ ಜಾಸ್ತಿ ಏನು ಮಾಡಬಹುದಿತ್ತು, ನಮ್ಮ ಪ್ಲಾನ್ ಏನಿತ್ತು, ಇದನ್ನು ಇವರು ಆರ್ಟಿಕ್ಯುಲೇಟ್ ಮಾಡಬಹುದಿತ್ತು. ಇಡೀ ದೇಶವನ್ನು ಇವರು ಕವರ್ ಮಾಡಿರುವಾಗ ಇಷ್ಟೊಂದು ಒಳ್ಳೆ ಅವಕಾಶವನ್ನು ಅವರು ಕಾಡಿದ್ದಾರೆ. ಮತ್ತೆ ಇನ್ನೊಂದು ಆರ್ಟಿಕ್ಯುಲೇಟ್ ಮಾಡುವಂಥ ಯಾವುದೇ ವಿಷಯವನ್ನು ಮಾತಾಡುವಾಗ ಇಶ್ಯೂ ಬೇಸ್ಡ್ ಮಾಡಬೇಕೇ ಹೊರತು ಅದು ಪರ್ಸನಲ್ ಅಟ್ಯಾಕ್ ಆಗಬಾರದು. ನಾವು ಇವರೇ ನಿಜವಾಗಿ ಪಾಠ ಕಲಿಬೇಕಿತ್ತು. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರಿಗೆ ಏನೇನು ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ, ಅದರಿಂದ ಇವರಿಗೆ ಲಾಭವೇ ಆಗಿದೆ ಹೊರತು ಸೊ ಅದನ್ನು ಇವರು ಪಾಠ ಕಲಿಬೇಕಿತ್ತು. ನಾವು ಪರ್ಸನಲ್ ಅಟ್ಯಾಕ್ ಮಾಡಬಾರ್ದು ಯಾವುದೋ ವ್ಯಕ್ತಿಗೆ, ನಾವು ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅವರು ಒಂಥರ ಇಮ್ಮೆಚ್ಯೂರ್ಡ್ ಮಾತಾಡ್ತೀನಿ ಸರ್, ಇಮ್ಮೆಚ್ಯೂರ್ಡ್ ಪೊಲಿಟಿಕ್ ಲೀಡರ್ ಆಗಿ ಕಾಣುತ್ತಾ ಇದೆ. ಓಕೆ ಫೈನ್. ಒಂದು ವಿಷಯ ರಾಜಶೇಖರ್ ಸರ್, ಬಹಳ ಮುಖ್ಯವಾಗಿ ಅವರು ಬಹಳ ಒಳ್ಳೆಯವರಾಗಿರ್ಬೋದು ರಾಹುಲ್ ಗಾಂಧಿ ಅವರು,
ಅತ್ಯಂತ ದೊಡ್ಡ ಮಟ್ಟದ ಹ್ಯುಮ್ಯಾನಿಟೇರಿಯನಿಸಮ್ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದವರಾಗಿರ್ಬೋದು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ನಡೆನುಡಿಯ ವ್ಯಕ್ತಿಯಾಗಿರ್ಬೋದು, ಜನರ ಕಂಡ್ರೆ ಪ್ರೀತಿ, ವಿಶ್ವಾಸ, ಬಡವ್ರನ್ನ ಕಂಡ್ರೆ ಮಮ್ಮಲ ಮರುಗುವಂಥ ಹೃದಯ, ಅದೆಲ್ಲವೂ ಕೂಡ ಇದ್ದಿರ್ಬೋದು. ಆದರೆ ಜನ ವೋಟ್ ಹಾಕುವಾಗ ವ್ಯಾಲ್ಯೂ ಪ್ರಪೋಸಿಷನ್ ಆಫ್ ಎ ಲೀಡರ್ ನೋಡ್ತಾರಾ, ವಾಟ್ ಹಿ ಬ್ರಿಂಗ್ಸ್ ಆನ್ ಟು ದಿ ಟೇಬಲ್ ಅದನ್ನು ನೋಡ್ತಾರಾ, ನಂಬರ್ 1. ಎರಡನೇದು, ಅಥವಾ ಅವರ ಅನುಭವವನ್ನು ನೋಡ್ತಾರಾ. ಯಾಕಂದರೆ ಮೋದಿಯವರು ಹಿಂದೆ 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವರು, ನಂತರದಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟರು. ಅವರಲ್ಲಿ ಗುಜರಾತ್ ಮಾಡಲ್ ಅಂತ ಇತ್ತು. ಆದರೆ ರಾಹುಲ್ ಗಾಂಧಿಯವರು MP ಆಗಿದ್ದಾರೆ ಹೊರತುಪಡಿಸಿದ್ರೆ ಅವರು ಮಿನಿಸ್ಟರ್ ಕೂಡ ಆಗಿಲ್ಲ ಇದುವರೆಗೂ ಕೂಡ. ಯಾವ ಪೋರ್ಟ್ಫೋಲಿಯೋ ಕೂಡ ಅವ್ರು ಹ್ಯಾಂಡಲ್ ಮಾಡಿಲ್ಲ. ಆ ಕಾರಣಕ್ಕಾಗಿ ಎಷ್ಟೇ ಒಳ್ಳೆತನವಿದ್ರೂ ಕೂಡ ಒಬ್ಬ ವ್ಯಕ್ತಿಯನ್ನು ಲೀಡರ್ ಆಗಿ ಪರಿಗಣಿಸಬೇಕು ಅಥವಾ ದೊಡ್ಡ ಹುದ್ದೆಯಲ್ಲಿ ನೋಡಬೇಕು ಅಂತಂದರೆ ವ್ಯಾಲ್ಯೂ ಪ್ರಪೋಸಿಷನ್ ಇಂಪಾರ್ಟೆಂಟ್ ಆಗುತ್ತಾ? ಅದು ನನಗೆ ಒಂದು ಸ್ಟೇಟ್ಮೆಂಟ್ ಇದೆ, ಯಾರು ಹೇಳಿದ್ದಾರೆ ಅಂತ ನೆನಪು ಬರ್ತಿಲ್ಲ. ಲೀಡರ್ ಇಸ್ ಎ ಡೀಲರ್ ಇನ್ ಹೋಪ್ ಅಂತ. ಲೀಡರ್ ಇಸ್ ಎ ಡೀಲರ್ ಇನ್ ಹೋಪ್ ಅಂತ. ಡೀಲರ್ ಇನ್ ಹೋಪ್. ಹಾಂ, ಹೋಪ್ ಅಂದರೆ ಅವ್ರಿಗೆ ಒಂದು ಆಶ್ವಾಸನೆ ಕೊಡ್ತಾರೆ ಜೀವನದ ಬಗ್ಗೆ ಆಗಲಿ ಏನಾದರೂ ಆಗಲಿ ಅಂತ. ಸೊ ನೀವು ಯಾವಾಗ ಹೋಪ್ ಕೊಡೋದು ಆಗೋದಿಲ್ಲ ಅಂತ ಜನಗಳಿಗೆ ಅನಿಸುತ್ತೋ ಆವಾಗ ನಿಮ್ಮಲ್ಲಿ ನಂಬಿಕೆ ಹೆಂಗೆ ಬರ್ತದೆ? ಸೊ ರಾಹುಲ್ ಗಾಂಧಿ ತುಂಬ ಒಳ್ಳೆಯವರಿದ್ದಾರೆ, ಎಲ್ಲ ಪರ್ಸ್ನಲಿ ಈಸ್ ಗುಡ್ ಎಲ್ಲ, ಆದರೂ ಈಸ್ ನಾಟ್ ಎ ಗುಡ್ ಪೊಲಿಟಿಷಿಯನ್, ಈಸ್ ನಾಟ್ ಎ ಸ್ಮಾರ್ಟ್ ಪೊಲಿಟಿಷಿಯನ್ ಆರ್ ನಾಟ್ ಆ್ಯಸ್ ಅಗ್ರೆಸಿವ್ ಆ್ಯಸ್ ಮೋದಿ. ಆ ಥರ ಪೊಲಿಟಿಷಿಯನ್ ಮೋದಿ ಥರನೇ ಇರಬೇಕಂತಿಲ್ಲ, ಬಟ್ ಈ ಕ್ಯಾನ್ ಬಿ ಎ ಬೆಟರ್ ಪೊಲಿಟಿಷಿಯನ್ ಅಂತೇಳಿ. ಬಟ್ ಆ ರೀತಿ ಅವರು ಈಸ್ ಟ್ರೈಂಗ್ ಟು ಬಿ ವೆರಿ ಹಾನೆಸ್ಟ್, ವೆರಿ ಟ್ರಾನ್ಸ್ಪರೆಂಟ್, ವೆರಿ ಹಂಬಲ್. ಅದೆಲ್ಲ ಕರೆಕ್ಟು, ಅದೆಲ್ಲ ಜನಕ್ಕೆ ಇಷ್ಟ ಆಗ್ತದೆ. ಬಟ್ ಓಟಾಗಿ ಕನ್ವರ್ಟ್ ಆಗ್ತಿದೆಯಾ? ಅದು ಯಾಕೆ ಆಗ್ತಾ ಇಲ್ಲ? ಓಟಾಗಿ ಯಾಕೆ ಕನ್ವರ್ಟ್ ಆಗಲ್ಲ ಅಂದರೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ. ಆಮೇಲೆ ನಿಮ್ಮ ಪಾರ್ಟಿಯ ಲೋಕಲ್ ಲೀಡರ್ಸ್ ಇದ್ದಾರಲ್ಲ, ರಾಹುಲ್ ಗಾಂಧಿ ಒಬ್ಬರಿಂದಾನೇ ಹೆಗಲ ಮೇಲೆ ಕಾಂಗ್ರೆಸ್ ಪಾರ್ಟಿ ಎತ್ಕೊಂಡು ಇಡೀ ಇಂಡಿಯಾದಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಗೆಲ್ತಾರಂತ ಯಾರಿಗೂ ನಂಬಿಕೆ ಇಲ್ಲ, ಅವರ ನಾಯಕರುಗಳಿಗೆ ನಂಬಿಕೆ ಇಲ್ಲ. ಈ ಥರ ಪರಿಸ್ಥಿತಿ. ಅದೇ ಮೋದಿ ಅವ್ರಿಗೆ ಒಂದು ಕ್ಯಾರಿಸ್ಮ್ಯಾಟಿಕ್ ಲೀಡರ್ಶಿಪ್ ಇದೆ. ಲೈಕ್ ಇಂದಿರಾ ಗಾಂಧಿ ಅವ್ರಿಗೆ ಏನಿತ್ತು ಕ್ಯಾರಿಸ್ಮ್ಯಾಟಿಕ್ ಲೀಡರ್ಶಿಪ್, ಆ ಟೈಮಲ್ಲಿ ನಿಮ್ಗೆ ಕ್ಯಾರಿಸ್ಮಾ ಇದ್ದಾಗ ಇಟ್ಸ್ ಎ ಪೀರಿಯಡ್, ಒಂದು ಟೈಮಲ್ಲಿ ಕುಸಿಬೋದು ಅದು. ಇನ್ನು ಮೋದಿ ಅವ್ರಿಗೆ ಆ ಥರ ಇನ್ನು ಸ್ಟಿಲ್ ಇನ್ ಪೀಕ್. ಸೊ ಇಂದಿರಾ ಗಾಂಧಿ ಅವ್ರಿಗೂ ಅದೇ ಥರ ಇತ್ತು. ಸೊ ಆ ಥರ ಇದ್ದಾಗ ಏನಾಗುತ್ತೆ, ನೀವು ಜನ ಏನೇ ಮಾಡಿದ್ರು, ಅವ್ರ ಲೀಡರ್ ಏನೇ ಮಾಡಲಿ, ತಪ್ಪು ಮಾಡಲಿ ಸರಿ ಮಾಡಲಿ ಏನಾದರೂ ಮಾಡಲಿ, ಜನ ಅವ್ರ ಮೇಲೆ ನಂಬಿಕೆ ಇರುತ್ತೆ. ಓಕೆ, ಬ್ಲೈಂಡ್ಲಿ ದೇ ಫಾಲೋ ಇಟ್. ಓಕೆ. ಸೊ ಇವಾಗ ಆ ಥರ ಲೀಡರು ರಾಹುಲ್ ಗಾಂಧಿ ಎದುರುಗಡೆ ಇರೋದ್ರಿಂದ ಇಟ್ ಬಿಕಮ್ಸ್ ಈವನ್ ಮೋರ್ ಚಾಲೆಂಜಿಂಗ್ ಫಾರ್ ಹಿಮ್ ಟು ಕನ್ವಿನ್ಸ್ ಪೀಪಲ್ ದಟ್ ಯು ಶುಡ್ ಗಿವ್ ಮಿ ಅ ಚಾನ್ಸ್. ನೀವು ಹೇಳಿದ್ರೆ ಅವ್ರ ಮಂತ್ರಿನೂ ಆಗಿಲ್ಲ ಅಂತೇಳಿ 10 ವರ್ಷ ಅವ್ರದ್ದೇ ಗೌರ್ಮೆಂಟ್ ಇತ್ತು, UPA ಗೌರ್ಮೆಂಟು. ಅವಾಗ ಅವ್ರಿಗೆ ಆಫರ್ಸು ಇತ್ತು, ಮಾಡ್ತಾರೆ, ಮಂತ್ರಿ ಆಗ್ತಾರೆ, ಮಾಡ್ತಾರೆ ಅಂತೇಳಿ. ಈ ರೆಫ್ಯೂಸ್ ಟು ಬಿಕಮ್ ಅ ಪಾರ್ಟ್ ಆಫ್ ಇಟ್ ಬಿಕಾಸ್ ಈ ಥಾಟ್ ನಾನು ಐ ವಾಂಟ್ ಟು ಸ್ಟೇ ಔಟ್ ಆಫ್ ಡೈನೆಸ್ಟಿ ಪಾಲಿಟಿಕ್ಸ್ ಅಂತೇಳಿ. ಅದಕ್ಕಾಗಿ ಖರ್ಗೆ ಅವ್ರಿಗೆ ಮಾಡಿದ್ರು, ಒಪ್ಕೊಳ್ಳಿಲ್ಲ ಅವರು ಪ್ರೆಸಿಡೆಂಟ್ ಮಾಡೋದಕ್ಕೆ. ಬಟ್ ಖರ್ಗೆ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ ಇವರು. ದಟ್ ಈಸ್ ಎ ಡಿಬೇಟಬಲ್ ಇಶ್ಯೂ ಅಗೇನ್. ಓಕೆ. ಸೊ ಈ ಥರ ಇದ್ದಾಗ ನೀವು ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ಕೆಲಸಗಳು ಇತ್ತೀಚೆಗೆ ಭಾರತ್ ಜೋಡೋ ಇರ್ಬೋದು, ಇಲ್ಲ ನ್ಯಾಯ ಇರ್ಬೋದು, ಅವ್ರು ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ. ಅದರಿಂದ ಸ್ವಲ್ಪ ಅವರ ಇಮೇಜ್ ತುಂಬ ಸೀರಿಯಸ್ ಪೊಲಿಟಿಷಿಯನ್ ಅನ್ನೋ ಒಂದು ಲೆವೆಲ್ಗೆ ಬಂದಿದೆ. ಬಟ್ ಇಟ್ ಈಸ್ ನಾಟ್ ಟು ದ ಮಾರ್ಕ್ ಟು ಫೇಸ್ ಮೋದಿಸ್ ಅಗ್ರೆಸಿವ್ ಪಾಲಿಟಿಕ್ಸ್ ಅಂತ ಅನ್ಸುತ್ತೆ. ಓಕೆ, ಓಕೆ. ಅರುಣ್ ಸರ್, ನಾನು ಅವಾಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಔಟ್ ಆಫ್ 75 years ಆಫ್ ಇಂಡಿಯನ್ ಪಾಲಿಟಿಕ್ಸ್ ಹಿಸ್ಟ್ರಿಯನ್ನು ತಗೊಂಡಾಗ 60 ವರ್ಷ ಕಾಂಗ್ರೆಸ್ನವರು ಆಡಳಿತ ನಡೆಸಿದ್ದಾರೆ. ಆದರೆ ಕಳೆದ 10 ವರ್ಷಗಳಲ್ಲಿ ತುಂಬ ಲವ್ಸಿ ಅಂತ ಅನಿಸುತ್ತೆ ಕಾಂಗ್ರೆಸ್ಸನ್ನು ಗಮನಿಸಿದಾಗ ನಾವು. ಇಲ್ಲರಿ, ಅವ್ರ ಮೇಲೆ ವಿಶ್ವಾಸನೇ ಇಲ್ಲ ಅನ್ನೋ ಥರದ ಚರ್ಚೆ. ಅವರು ಒಂದಿಷ್ಟು ರೀಜನಲ್ ಪಾರ್ಟಿಗಳ ಜೊತೆಗೆ ಅನುಸಂಧಾನ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಬಂದಿದೆ. ಅದು ಕೂಡ ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ವೆಸ್ಟ್ ಬೆಂಗಾಲ್ಗೆ ಹೋದರೆ ಕಮ್ಯುನಿಸ್ಟರು ಬೇಕು ಅಂತಾರೆ, TMC ಅವರು ಬೇಕು ಅಂತಾರೆ. ಅವರು ಇಬ್ಬರಿಗೇನೆ ಆಗಲ್ಲ. ಸೊ ಆ ಥರದ ಒಂದಿಷ್ಟು ಸಮಸ್ಯೆಗಳಿದೆ. ಈಗ ನೋಡಿ, ಆಮ್ ಆದ್ಮಿ ಜೊತೆಗೆ ಡೆಲ್ಲಿಯಲ್ಲಿ ಮಾತ್ರ ಅವ್ರದ್ದು ಅಲಯನ್ಸ್ ಇದೆ. ಅಲ್ಲಿ ಮತ್ತೊಂದು ಕಡೆ ನೀವು ಜಮ್ಮು ಕಾಶ್ಮೀರದಲ್ಲಿ ಇರೋದು ಕೆಲವು ಸೀಟ್ಗಳಾದರೂ ಕೂಡ PDP ಹಿಂದೆ ಬಂತು, ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಹಿಂದೆ ಬಂದ್ಬಿಡ್ತು. ಹೀಗೆ ಎಲ್ಲ ಒಂದಿಷ್ಟು ಪ್ರಾಬ್ಲಮ್ಯಾಟಿಕ್ ಸಮಸ್ಯೆಗಳಲ್ಲಿ ಕಾಂಗ್ರೆಸ್ ಇವಾಗ ಸಿಕ್ಕಾಕೊಂಡಿದೆ. ಬಟ್ ಸ್ಟಿಲ್ 60 ವರ್ಷ ಆಡಳಿತ ನಡೆಸಿದಂಥ ಕಾಂಗ್ರೆಸ್ಗೆ ಪೀಪಲ್ ಕನೆಕ್ಟ್ ಇಲ್ಲ ಅಂತನಾ, ಅಥವಾ ಅವರೇನಾದರೂ ಎಡವಟ್ಟು ಮಾಡಿಕೊಂಡ್ರು ಅಂತನಾ, ಅಥವಾ ತೊಂದರೆ ಮಾಡಿಕೊಂಡ್ರು ಅಂತನಾ, ಅಥವಾ ಫೆನಿಕ್ಸ್ನಂತೆ ಎದ್ದು ಬರ್ಬೋದು ಅಂತನಾ? ತಾವೇನಂತೀರಿ ಸರ್? ಐ ಥಿಂಕ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್. ಇಲ್ಲಿ ಅನೇಕ ಸಮಸ್ಯೆಗಳಿರ್ಬೋದು ಒಂದು ಪಕ್ಷಕ್ಕೆ. ಈಗ ಅದು ರೀಜನಲ್ ಲೀಡರ್ಸ್ನ ಬೆಳೆಸುವ ಒಂದು ನಿಟ್ಟಿನಲ್ಲಿ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ. ಈಗ ನೀವು ಇದು ಒಂದು ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್. ಈಗ ಕೆಲವು ಕಳೆದ ಒಂದು 2-3 ವರ್ಷಗಳ ಬೆಳವಣಿಗೆಯನ್ನು ನಾವು ಗಮನಿಸಿದ್ರೆ, ನೀವು ಅಸ್ಸಾಂ ತಗೊಳ್ಳಿ, ಹಿಮಂತ ಬಿಶ್ವ ಶರ್ಮಾ, ಕರೆಕ್ಟ್, ಅವರು ಪಕ್ಷ ಬಿಟ್ಟು ಹೋದರು. ಕರೆಕ್ಟ್. ನೀವು ಮಧ್ಯಪ್ರದೇಶ ತಗೊಳ್ಳಿ, ಅಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ, ಕರೆಕ್ಟ್, ಇವ್ರು ಪಕ್ಷ ಬಿಟ್ಟು ಹೋದ್ರು. ಇಬ್ಬರು ಯುವಕರು, ಇವ್ರನ್ನ ಪಕ್ಷ ತುಂಬ ಚೆನ್ನಾಗಿ ಬೆಳೆಸ್ಬೋದಿತ್ತು. ಅವ್ರು ಬೆಳೆಸಿಲ್ಲ ಅಂತ ಹೇಳಿಲ್ಲ, ಇವ್ರನ್ನ ಸಿಂಧ್ಯಾ ಅವ್ರನ್ನ ಮಂತ್ರಿ ಮಾಡಿದರು. ಆದರೆ ಅವರು ಒಂದು ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ನೀವು ಹೇಗೆ ಅವ್ರನ್ನ ಇಟ್ಕೊಳ್ತೀರಿ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಿ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಎಷ್ಟೋ ಕಾಮೆಂಟ್ಗಳು ಬಂತು, ಇವರು ಶರ್ಮಾ ಅವರಿಗೆ
ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ, ಅದಕ್ಕೆ ಅವ್ರು ಬಿಟ್ಟು ಹೋದ್ರು ಅಂತ. ಈ ಥರ ಕೆಲವು ಸಂಗತಿಗಳು ಇರ್ಬೋದು. ಇನ್ನೊಂದು, ನೀವು ಪಕ್ಷದ ಯಾವ ನಾಯಕರನ್ನು ಯಾವಾಗ ಬೆಳೆಸೋದಿಲ್ಲ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ, ಅಲ್ಲಿ ಕಳೆದ ಒಂದು 20 ಅಥವಾ ಈವನ್ 30 ವರ್ಷಗಳ ಇತಿಹಾಸ ತಗೊಂಡ್ರೆ, ನರಸಿಂಹರಾವ್ ಅವರ ಕಾಲದಿಂದನೂ ಕೂಡ ತಗೊಂಡ್ರೆ, ಅಲ್ಲಿ ಯಾವುದೇ ಒಂದು ರಾಜ್ಯದ ನೇತಾರ ಇಡೀ ಸ್ಟೇಟ್ ವೈಡ್ ನೋನ್ ಪೊಲಿಟಿಷಿಯನ್ ಕಾಂಗ್ರೆಸ್ನಲ್ಲಿ ಅಂದರೆ ಯಾರೂ ಇಲ್ಲ ಅಲ್ಲಿ. ಒಂದೇ ಪಕ್ಷ ಬಿಟ್ಟು ಹೋದ್ರು ಅಥವಾ ಪಕ್ಷ ಅವರನ್ನು ಬೆಳೆಸೋಕ್ಕೆ ಫೇಲ್ಯೂರ್ ಆಯಿತು. ಸೊ ಇದೊಂದು ಮುಖ್ಯ ಕಾರಣ. ಈ ಯಾವಾಗ ನಿಮಗೆ ರಾಜ್ಯಗಳಲ್ಲಿ ನೇತಾರರು ಇರೋದಿಲ್ಲ, ಅಲ್ಲಿ ಪಕ್ಷ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ. ನೋಡಿ, ತಳಮಟ್ಟದಲ್ಲಿ ಆ್ಯಸ್ ಎನ್ ಆರ್ಗನೈಸೇಷನ್ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳ ಕರೆಕ್ಟ್ ಇಲ್ವೇ ಇಲ್ಲ, 2 ಸೀಟ್ ಇದೆ ಅವರು. ಹೌದು. ಈಗ ಬಿಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ತುಂಬ ಇತ್ತು. ಆದರೆ ಈಗಿನ ಪರಿಸ್ಥಿತಿ ನೋಡಿದರೆ, ನೀವು ಹೇಳ್ತಿದ್ರಿ ಅಲಯನ್ಸ್. ಸೊ ಅಲಯನ್ಸ್ ಹಿಡ್ಕೊಂಡು ಹೋಗಬೇಕಾಗತ್ತೆ. ಅಲಯನ್ಸ್ ಯಾವಾಗ ಹಿಡ್ಕೊಂಡು ಹೋಗ್ಬೇಕಾಗತ್ತೆ, ಅವಾಗ ಪಕ್ಷ 20 ಸೀಟ್ ಒಂದು ರಾಜ್ಯದಲ್ಲಿದ್ದರೆ ಅದರಲ್ಲಿ 4 ಸೀಟು 5 ಸೀಟು ಕಂಟೆಸ್ಟ್ ಮಾಡಬೇಕಾಗತ್ತೆ. ಸೊ ಹೀಗೆ ಪಕ್ಷ ದುರ್ಬಲ ಆಗ್ತಾ ಹೋಗುತ್ತೆ. ಒಂದು ಕಾಲದಲ್ಲಿ ತಮಿಳುನಾಡು ತಗೊಳ್ಳಿ ಅಥವಾ ಮಹಾರಾಷ್ಟ್ರ ತಗೊಳ್ಳಿ, ಇಲ್ಲೆಲ್ಲ ಕಾಂಗ್ರೆಸ್ ರಾಜ್ಯಭಾರ ನಡೆಸ್ತಾ ಇತ್ತು. ಕರೆಕ್ಟ್. ಆದರೆ ಈಗ ಏನಾಗಿದೆ ಅಲ್ಲಿ, ವೆರಿ ಟ್ರೂ, ದೇ ಆರ್ ನಾಟ್ ಇನ್ ದಿ ರೇಸ್ ಆಲ್ಮೋಸ್ಟ್. ಇತ್ತೀಚೆಗೆ ತೆಲಂಗಾಣದಲ್ಲಿ ಅಧಿಕಾರದಲ್ಲಿ ಬಂದ. ಹೌದು, ಅಲ್ಲಿ ಕೂಡ ಪಕ್ಷ ಆಲ್ಮೋಸ್ಟ್ ನಿರ್ನಾಮ ಆಗಿತ್ತು. ಫಾರ್ಚುನೇಟ್ಲಿ ಫಾರ್ ದಿ ಪಾರ್ಟಿ ಇದು ಬಂತು. ಮತ್ತು ಇನ್ನೊಂದು, ಇಂಟರ್ನಲ್ ಚರ್ನಿಂಗ್ ಆಗ್ತಾ ಇರುತ್ತೆ. ಈಗ ಮಧ್ಯಪ್ರದೇಶದಲ್ಲಿ ಅದು ಮತ್ತೆ ಆಗ್ತಾ ಇದೆ. ಇದು ಎಷ್ಟು ದಿನ ಅಲ್ಲಿ ಸರ್ಕಾರ ಉಳಿಯುತ್ತೆ? ನಾರ್ತ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿರೋ ಒಂದೇ ಒಂದು ರಾಜ್ಯ ಅಂದರೆ ಚಿಕ್ಕ ರಾಜ್ಯವಾದ ಹಿಮಾಚಲ ಪ್ರದೇಶ. ಬಹುಶಃ ಈಗ ಅದು ಬಿದ್ದೋಗುತ್ತೆ ಅನ್ನೋ ಸ್ಟೇಜ್ಗೆ ಬಂದಿದೆ. ಸೊ ಅದು ಬಿಟ್ಟರೆ ಈಗ ಉಳಿದಿರೋದು ಕರ್ನಾಟಕ ಮತ್ತು ತೆಲಂಗಾಣ ಎರಡನೇ. ಸೊ ಅನೇಕ ಅಂಶಗಳು ಒಂದು ಪಾರ್ಟಿಯ ಒಂದು ಗ್ರೋತ್ನ ಅಥವಾ ಅದರ ಡೌನ್ಫಾಲ್ನ ಇದು ರಿಸಲ್ಟ್ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ಇವರು ಮೋದಿಯವರು ಹೇಗೆ ಕನೆಕ್ಟ್ ಆದರು ಜನರಿಗೆ? ಹಾಗಾದರೆ ಯಾವ ಕಾರಣಗಳ ಮೂಲಕ ಕನೆಕ್ಟ್ ಆದರು? ಅವರು ಸತತ ಅವ್ರು ಯಾವುದೇ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ಫ್ರಮ್ ದಿ ರೂಟ್ ಲೆವೆಲ್ ಜನರ ಜೊತೆಗೆ ಕನೆಕ್ಷನಲ್ಲಿದ್ದರು ಅಂತನಾ, ಅಥವಾ ಯಾವುದೊಂದು ಫ್ಯಾಕ್ಟರ್? ಇವಾಗ ನೀವು ಯಾರೇ ಒಬ್ಬ ನಾಯಕನ ಬಗ್ಗೆ ಒಂದು ಸರ್ಕಾರದ ವಿರುದ್ಧ ಒಂದು ಡಿಕೇಡ್ ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದರೆ ಒಂದು 5% ಆ್ಯಂಟಿ ಇನ್ಕಮೆನ್ಸಿ ಒಂದು ಹಂತಕ್ಕೆ ಬಂದುಬಿಡ್ಬೋದು. ಬಟ್ ಇಲ್ಲಿ ಗಮನಿಸಿ ಸರ್, ನೀವು ಯಾರನ್ನೇ ನಿಲ್ಲಿಸಿ ಸರ್, ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ ಅವರಿದ್ದ ಕಾಲದಲ್ಲಿ ಆಗ್ತಾ ಇತ್ತಲ್ಲ, ಲೈಟ್ ಕಂಬಕ್ಕೆ ಟಿಕೆಟ್ ಕೊಟ್ಟರು ಕೂಡ ಲೈಟ್ ಕಂಬ ಗೆಲ್ಲುತ್ತೆ ಅನ್ನೋ ಥರದಲ್ಲಿ, ಈಗ ನೀವು ಯಾರನ್ನೇ ನಿಲ್ಲಿಸಿ ಸರ್, ನಮ್ಮ ವೋಟ್ ಮೋದಿ ಅವರಿಗೆ ಸರ್ ಅನ್ನೋ ಥರದ ಲೆಕ್ಕಾಚಾರ ಈ ಕ್ಷಣಕ್ಕೂ ಹಾಗೆ ಇದೆಯಲ್ಲ, ಅದು ಯಾಕೆ ಅಂತ ತಮಗನ್ಸುತ್ತೆ? ನನಗನ್ಸುತ್ತೆ ಒಂದು ರಿಡೀಮಿಂಗ್ ಫೀಚರ್ ಆಫ್ ಮೋದಿಸ್ ಪರ್ಸನಾಲಿಟಿ ಏನಂದರೆ 2 ವಿಷಯಗಳನ್ನು. ಒಂದು, ಎಮೋಷನಲ್ ಇಶ್ಯೂಸ್. ಜನಕ್ಕೆ ಯಾವುದು ಎಮೋಷನಲ್ ಇಶ್ಯೂಸ್ ಹತ್ರ ಆಗುತ್ತೆ ಅದನ್ನು ಸ್ಟ್ರೆಸ್ ಮಾಡ್ತಾ ಹೋಗ್ತಾರೆ, ಒಂದು. ಇನ್ನೊಂದು, ಎಟ್ ದಿ ಸೇಮ್ ಟೈಮ್ ಡೆವಲಪ್ಮೆಂಟಲ್ ಇಶ್ಯೂಸ್. ವಿಕಸಿತ ಭಾರತ ಅಂತ ಈಗ ಏನು ಶುರು ಮಾಡಿದ್ದಾರೆ, ಅಥವಾ ಹಿಂದೆ ಅನೇಕ ಪ್ರೋಗ್ರಾಮ್ಗಳನ್ನು ಅವರ ಸರ್ಕಾರ ಕೊಡ್ತಾ ಇದೆ, ಇದ್ರ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಆಗ್ಲೇ ಅವರು 2047ರಲ್ಲಿ ಭಾರತ ಹೇಗಿರಬೇಕು, ಓಕೆ ನಾವೀಗ 2024 ಚುನಾವಣೆಗೆ ಆದರೆ ಮುಂದಿನ 100 ದಿನಗಳಲ್ಲಿ ಏನು ಮಾಡ್ತೀವಿ, ರೈಟ್, ಮುಂದಿನ 5 ವರ್ಷದಲ್ಲಿ ಏನು ಮಾಡ್ತೀವಿ, ಎಲ್ಲದಕ್ಕೂ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ದಾರೆ. ಓಕೆ, ಇದು ಒಂದು ಸೈಡ್. ಅಡ್ಮಿನಿಸ್ಟ್ರೇಷನ್, ಗವರ್ನೆನ್ಸ್ ಮೇಲೆ ನೀವು 2014ರಲ್ಲಿ ಅವ್ರು ಯಾವಾಗ ಚುನಾವಣಾ ಪ್ರಚಾರ ಮಾಡ್ತಾಯಿದ್ರು, ಗವರ್ನೆನ್ಸ್ ಅನ್ನೋ ವಿಷಯದ ಮೇಲೆ ಬಹಳ ಒಂದು ಒತ್ತು ಕೊಟ್ಟಿದ್ರು. ಆಮೇಲೆ ನೀವು ಎಮೋಷನಲ್ ಇಶ್ಯೂಸ್ ಬಂದಾಗ ಈ ಹಿಂದುತ್ವ ಅವರ ಬಿಜೆಪಿಯ ಮುಖ್ಯ 3 ಅಂಶಗಳಲ್ಲಿ ಹಿಂದಿ ಹಾರ್ಟ್ಲ್ಯಾಂಡ್ ಭಾರತದಾದ್ಯಂತ ಹಿಂದೂ, ಹೌದು, ಇದು ತುಂಬಾ ಒಂದು ಬಲ ಕೊಡುತ್ತೆ ಪಕ್ಷಕ್ಕೆ ಅಂತ ನನ್ಗನ್ಸುತ್ತೆ. ಸೊ ಇವೆರಡು ಇಶ್ಯೂಸ್, ಎಮೋಷನಲ್ ಇಶ್ಯೂಸ್ ಒಂದ್ ಕಡೆ ಮತ್ತೆ ಗವರ್ನೆನ್ಸ್ ಇಶ್ಯೂಸ್ ಇನ್ನೊಂದು ಕಡೆ, ಇವೆರಡನ್ನ ಚೆನ್ನಾಗಿ ಅವರು ಜನರಿಗೆ ಮುಟ್ಸೋದ್ರಲ್ಲಿ, ಕನ್ವಿನ್ಸ್ ಮಾಡೋದ್ರಲ್ಲಿ ಸಫಲರಾದ್ರು. ಬಟ್ ಅನ್ಫಾರ್ಚುನೇಟ್ಲಿ ಲೋಕಲ್ ಬಿಜೆಪಿ ಲೀಡರ್ಗಳು ಮೋದಿಯವರ ಕನಸಿನ ಭಾಗ ಏನು ಅನ್ನೋದನ್ನ 1% ಆದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾರ ಬಾಯಲ್ಲೂ ಬರೋದೇ ಇಲ್ಲ. ಲೋಕಸಭಾ ಎಲೆಕ್ಷನ್ ನೋಡಿದಾಗ ಇಟ್ ಮೇ ನಾಟ್ ಮ್ಯಾಟರ್ ಮಚ್. ಅದೇ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಇಟ್ ಈಸ್ ನಾಟ್ ದಿ ಮೋದಿ ಫ್ಯಾಕ್ಟರ್. ಬೇರೆ ಕರ್ನಾಟಕದಲ್ಲಿ ಈಗ ಲೋಕಸಭಾ ಚುನಾವಣೆ ತಗೊಳ್ಳಿ, ಮೋದಿಯವರ ವಿಕಸಿತ ಭಾರತದ ಕನಸೋ, ಮೋದಿಯವರು ಜನಧನ ಅಕೌಂಟಿನ ಕನಸೋ ಬಿಡಿ, ಅದೆಲ್ಲ ಅದು ಅಫ್ಕೋರ್ಸ್ ಹಲವು ಯೋಜನೆಗಳನ್ನ ಕಾಂಗ್ರೆಸ್ನಿಂದ ಕೂಡ ಆಮದು ಮಾಡ್ಕೊಂಡಿದ್ದಾರೆ, ಅದು ಗೊತ್ತಿರುವಂಥ ವಿಷಯವೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವಾಟ್ ಎವರ್ ಹ್ಯಾಸ್ ಡನ್, ಅದು ಇಲ್ಲಿನ ರಾಜಕೀಯ ಬಿಜೆಪಿಯ ನಾಯಕರು, ಲೋಕಲ್ ನಾಯಕರು ಅದನ್ನ ಜನರ ಹತ್ರ ಅವ್ರ ಬಾಯಿ ಮಾತಿಂದಾನು ಒಬ್ರು ಕೂಡ ತಲುಪಿಸುವಂತ ಪ್ರಯತ್ನ ಮಾಡಲ್ಲ.
ಅವರ ಹರ್ಗರ್ ಜಲ್ ಮಿಷನ್ ಯೋಜನೆ ಆಗಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು, ಮನೆ ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಜನಧನ್ 50-60 ಕೋಟಿ ಅಕೌಂಟಿಗೆ ದುಡ್ಡು ಬರೋದಾಗಿರ್ಬೋದು, ಮತ್ತು 80 ಕೋಟಿ ಜನಕ್ಕೆ ಉಚಿತವಾದಂಥ ಪಡಿತರ ಕೊಡೋದಾಗಿರ್ಬೋದು, ಅದೆಲ್ಲ ನೀವು ಹೇಳ್ದಂಗೆ ಮೋದಿ ಅವರು ಹೋದ ಕಡೆಯಲ್ಲೆಲ್ಲ ಅದ್ರ ಬಗ್ಗೆ ಹೇಳ್ಕೊಂಬರ್ತಿರ್ತಾರೆ. ಬಟ್ ನೀವು ಲೋಕಲ್ ಲೀಡರ್ಗಳನ್ನು ಕೇಳಿದಾಗ ಆ ಥಾಟ್ ಪ್ರೊಸೆಸ್ಗೆ ಇವ್ರು ಯಾರು ಕೂಡ ಈ ಕ್ಷಣಕ್ಕೂ ಮ್ಯಾಚ್ ಆಗೇ ಇಲ್ಲ. ಆ ಕಾರಣಕ್ಕಾಗಿ ಮೋದಿ ಅವರ ಹೆಸರು ಹೇಳ್ಕೊಂಡು ಹಲವು ಜನ ಗೆದ್ಕೊಂಡು ಬರ್ತಿದ್ದಾರೆ ಹೊರತುಪಡಿಸಿದ್ರೆ ನಾಟ್ ಇನ್ ದೇರ್ ಓನ್ ಸ್ಟ್ರೆಂತ್ ಅಂತ ಬಹಳ ಸಲ ಅನ್ಸುತ್ತೆ ಬಿಜೆಪಿ ಅವ್ರನ್ನ ಗಮನಿಸಿದಾಗ. ನಾನು ಟಿ.ಕೆ. ತ್ಯಾಗರಾಜ್ ಸರ್ ಅವರಿಗೆ ಹೋಗ್ತೀನಿ. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ, ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇದೆ. ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಈ ಪ್ರಶ್ನೆಯನ್ನು ಕೇಳ್ತೀನಿ. ಇದುವರೆಗೂ ಕೂಡ ನಾನು ಭಾರತದ ವಿಚಾರವನ್ನು ತಗೊಳ್ತಾ ಇದ್ದೆ, ಕರ್ನಾಟಕದ ವಿಷಯ. ಇದೊಂದು ಗ್ಯಾರಂಟಿ ಅನ್ನುವ ಅಂಡರ್ ಕರೆಂಟ್, ಯಾರೊಬ್ಬರು ಒಂದು ವಿವಾದಿತ ಸ್ಟೇಟ್ಮೆಂಟ್ ಕೊಟ್ಟರು, ಏನ್ರಿ ಅಕ್ಷತೆಗೆ ಓಟ್ ಹಾಕ್ತೀರಾ ಗ್ಯಾರಂಟಿಗೆ ಓಟ್ ಹಾಕ್ತೀರಾ ಅಂತ ವಿವಾದಿತ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟರು ಮಾಗಡಿ ಬಾಲಕೃಷ್ಣ. ನಿಮಗೆ ಈ ಅಂಡರ್ ಕರೆಂಟ್ ಆಫ್ ಗ್ಯಾರಂಟೀಸ್, ಈಗ ನೀವು ನಮ್ಮ ಊರಿಗೆ ಹೋದಾಗ ಅಥವಾ ನಾರ್ತ್ ಕರ್ನಾಟಕದ ಯಾವುದೋ ಒಂದು ಊರಿಗೆ ಹೋದಾಗ ಅಥವಾ ಒಂದು ಕುಗ್ರಾಮಕ್ಕೆ ಹೋದಾಗ 2,000 ಮ್ಯಾಟರ್ಸ್ ಎ ಲಾಟ್ ಟು ಒನ್ ಫ್ಯಾಮಿಲಿ. 5 kg 10 kg ಅಕ್ಕಿ ಮ್ಯಾಟರ್ಸ್ ಎ ಲಾಟ್, ಫ್ರೀ ಕರೆಂಟ್ ಮ್ಯಾಟರ್ಸ್ ಎ ಲಾಟ್. ಇದು ವರ್ಕೌಟ್ ಆಗ್ಬೋದು ಅನ್ಸತ್ತಾ ನಿಮಗೆ? 100%. ಹೌದಾ? ಹಾಂ, ಯಾಕೆ ಅಂತ ಹೇಳಿದ್ರೆ ಜನರ ಸಮಸ್ಯೆ ಆ ರೀತಿ ಇದೆ. ಓಕೆ, 2,000 ಒಂದು ಕುಟುಂಬಕ್ಕೆ ಅಗತ್ಯ ಅಂತ ಆದರೆ, ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ ಆದರೆ ಹೆಣ್ಮಕ್ಳು ಓಡಾಡ್ಬೋದು. 4 ಇದೆಯಲ್ಲ, ಹೀಗಿರೋದ್ರಿಂದ ಏನಾಗ್ತದೆ ಅಂದರೆ ಇವ್ರಿಗೆ ವೋಟ್ ಮಾಡದೆ ಹೋದರೆ, ಅಕಸ್ಮಾತ್ BJPಯಲ್ಲಿ ಹೆಚ್ಚು ಸ್ಥಾನ ತೆಗೆದುಕೊಂಡ್ರೆ ಈ ಕಾರ್ಯಕ್ರಮಗಳನ್ನ ನಿಲ್ಲಿಸ್ಬಿಡ್ಬೋದು ಅನ್ನೋ ಆತಂಕ ಇದ್ದೇ ಇರ್ತದೆ. ಅದರಿಂದ ಅವ್ರ ಪರವಾಗಿರ್ತದೆ. ಮತ್ತು ಮೋದಿ ಗ್ಯಾರಂಟಿ ಅನ್ನೋದು ಇವರು ಶುರು ಮಾಡಿದ ನಂತರನೇ ಆಗಿರುವಂಥದ್ದು ಕಾಂಗ್ರೆಸ್ಸು. ಬಟ್ ಕರ್ನಾಟಕದ ಮಟ್ಟಿಗೆ ಮೋದಿಗಿಂತ ಸದ್ಯಕ್ಕೆ ಕಾಂಗ್ರೆಸ್ಸನ್ನೇ ನಂಬ್ತಾರೆ. ಅದು ಬಿಕಾಸ್ ಆಫ್ ಸಿದ್ದರಾಮಯ್ಯ ಇರ್ಬೋದು. ಸಿದ್ದರಾಮಯ್ಯನೇ ಲೀಡ್ರಿಗೆ, ಇನ್ನು ಯಾರೂ ಇಲ್ಲ. ಆ ಗ್ಯಾರಂಟಿಗಳು ಇವ್ರನ್ನ ಪುಷ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೇನೆ ಅಂತ 100% ನಾನು ನಂಬಿದ್ದೇನೆ. ಜನ ಏನು ಹೇಳ್ತಾರೆ, ನೀವು ಗ್ಯಾರಂಟಿಗೋಸ್ಕರ ಓಟ್ ಹಾಕಲ್ವೇನ್ರಿ ಅಂತ ಜನರನ್ನ ಪ್ರಶ್ನೆ ಕೇಳಿದಾಗ ಜನ ಏನು ಹೇಳ್ತಾರೆ, ಹಾಕಿದ್ದೀವಲ್ಲ ವಿಧಾನಸಭೆಯಲ್ಲಿ 136 ಸೀಟ್ ಕೊಟ್ಟಿದ್ದೀವಲ್ಲ, ನೀವು ನೆಕ್ಸ್ಟ್ ಬನ್ನಿ 150 ಕೊಡ್ತೀವಿ ವಿಧಾನಸಭೆಯಲ್ಲಿ ತಾನೇ, ನಮಗೆ ಅಲ್ಲಿ ಬೇಕು ಮೋದಿ ಅಂತಾರೆ. ಅವಾಗ ಏನಂತೀರಿ? ಅಲ್ಲ, ಹಂಗಾಗಕ್ಕೆ ಸಾಧ್ಯ ಇಲ್ಲ. ಇದು ನ್ಯಾಷನಲ್ ಎಲೆಕ್ಷನ್, ಲೋಕಸಭೆದೇ ಇರ್ಬೋದು ಅದು. ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಬೇರೆ ಸ್ಟೇಟ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು. ಇಲ್ಲಿ ಮಾತ್ರ ನೋಡಿ, ನಾನು ಬರುತ್ತೆ ಇಟ್ಕೊಳ್ಳಿ ನೀವು, ಮೋರ್ ದೆನ್ 15 ಸೀಟ್ಸ್ ಕಾಂಗ್ರೆಸ್ ಬಂದೇ ಬರ್ತದೆ ಬಿಕಾಸ್ ಆಫ್ ಗ್ಯಾರಂಟಿ. ನಿಜವಾಗ್ಲೂ ಬರ್ತದೆ, ಇದರಲ್ಲಿ ಅನುಮಾನ ಇಲ್ಲ. ನಾನು ಯಾಕಂದ್ರೆ ಸಾಕಷ್ಟು ಜನರನ್ನ ಮಾತಾಡ್ಸಿದ್ದೀನಿ, ಎಷ್ಟು ಜನ ಅವ್ರನ್ನ ನನಗೆ ಸಾಕಷ್ಟು ಡಿಫ್ರೆನ್ಸಸ್ ಇದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಬಗ್ಗೆ, ಕಾಂಗ್ರೆಸ್ ಬಗ್ಗೆ. ಆದರೆ ಇದು ಸಾಮಾನ್ಯ ಜನರಲ್ಲಿ ನಿಜಕ್ಕೂ ಬದಲಾವಣೆ ತಂದಿದೆ. ಕಾಂಗ್ರೆಸ್ ಪರವಾಗಿಯೇ ಹೆಚ್ಚು ಓಟ್ ಬೀಳ್ತದೆ. ಇದಕ್ಕೆ ಇನ್ನೊಂದು ಉಪಪ್ರಶ್ನೆ. ಕಳೆದ ಒಂದು 3 ತಿಂಗಳ ಹಿಂದೆ ಪಂಚರಾಜ್ಯಗಳ ಚುನಾವಣೆ ಮುಗಿತು. 2 ಸ್ಟೇಟ್ಗಳಲ್ಲಿ, ಬಿಡಿ 2 ಸ್ಟೇಟ್, ನಾನು ಕರ್ನಾಟಕ ಬಿಟ್ಬಿಡ್ತೀನಿ, ತೆಲಂಗಾಣ ಒಂದರಲ್ಲಿ ಏನಾಯಿತು ಅನ್ನೋದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು 3 ಪ್ರದೇಶಗಳು, ಹಿಮಾಚಲ ಪ್ರದೇಶ ಆಯಿತು. ಬಟ್ ಕಮಿಂಗ್ ಬ್ಯಾಕ್, ನಿಮಗೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ, ಛತ್ತೀಸ್ಗಢ 3 ಕಡೆಗಳಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ. ಅಲ್ಲಿನ ಕಾರಣಗಳೇ ಬೇರೆ. ಹಿಂದಿ ಬೆಲ್ಟು ಅದು ಇನ್ಫ್ಯಾಕ್ಟ್ ಅಲ್ಲಿ ಮುಗಿಸ್ಬಿಡ್ತೀನಿ ಸರ್. ಇದಕ್ಕಿಂತ ಹೆಚ್ಚಿನ ದೊಡ್ಡ ಮಟ್ಟದ ಗ್ಯಾರಂಟಿ, ಅವ್ರು 25 ಗ್ರಾಮ್ ಚಿನ್ನ ಕೊಡ್ತೀನಿ, 1 ಲಕ್ಷ ಕ್ಯಾಶ್ ಕೊಟ್ಬಿಡ್ತೀನಿ. ನಾನು ಗ್ಯಾರಂಟಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮತ್ತೊಂದು ಸಲ ಇಟ್ಕೊಳ್ಳೋಣ, ಅದು ಬೇರೆ ವಿಷಯ. ಬಟ್ ಇದನ್ನು ಕೊಟ್ಟರು, ಅದನ್ನು ಆಮಿಷ ಅಂತಿರೋ, ಆಮಿಷ ಅನ್ನೋದಿಲ್ವೋ ಸೆಕೆಂಡ್ರಿ. ಬಟ್ ಅಲ್ಲಿ ವರ್ಕೌಟ್ ಆಗಲಿಲ್ಲ. ಬಟ್ ಇಟ್ ವರ್ಕ್ಡ್ ಇನ್ ಸೌತ್, ಇಟ್ ವರ್ಕ್ಡ್ ಇನ್ ತೆಲಂಗಾಣ. ದಕ್ಷಿಣ ಭಾರತದ ಆಲೋಚನೆಯ ಕ್ರಮವೇ ಬೇರೆ. ಅಂದ್ರೆ ಏನು, ದಕ್ಷಿಣ ಭಾರತದ ಜನ ಗ್ಯಾರಂಟಿಗಳನ್ನು ನಂಬ್ಕೊಂಡ್ಬಿಟ್ಟು ಇಲ್ಲ, ಅದೊಂದೇ ಕಾರಣ ಅಲ್ಲ. ಹಿಂದಿ ಬೆಲ್ಟಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ. ಮೀಡಿಯಾ ಹೈಪಿಂದಾಗಿ ಏನಾಗಿದೆ ಅಂದರೆ ಮೋದಿ ಪರವಾಗಿಯೇ ಯೋಚನೆ ಮಾಡುವಂಥ ಒಂದು ಭಾವನೆ ಬಂದಿದೆ. ಮತ್ತು ಅಯೋಧ್ಯೆ, ರಾಮ ಮಂದಿರ, ಮುಸ್ಲಿಂ ವಿರೋಧದ ಮನೋಭಾವ, ಪ್ರತಿಯೊಂದು ಕೂಡ ಕೋಮು ಭಾವನೆ ಕೆರಳಿಸುವಂಥದ್ದು. ಮುಸ್ಲಿಮರ ವಿರುದ್ಧ ಹಿಂದೂಗಳು ಆರ್ಗನೈಸ್ ಆಗುವಂಥ ಓಟ್ರಿಗಾಗಿ ಮಾಡ್ತಾ ಇರುವಂಥದ್ದು. ಇದು ಯಾವುದೇ ಅನುಮಾನ ಇಲ್ಲ. ಅವರು ಈ 10 ವರ್ಷದಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದಾರೆ, ಏನು ಪ್ರಗತಿಪರ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ ಅನ್ನೋದಕ್ಕಿಂತ ತಕ್ಷಣ ನೆನಪಿರೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಇಲ್ಲಿ BJPಯವರು ಹಿಜಾಬ್ ವಿರುದ್ಧ ಶುರು ಮಾಡಿದ್ರು, ಅಲ್ಲಿ ಯಾವುದು ಗೋಹತ್ಯೆ ನಿಷೇಧ ಅಂತ ಹೇಳಿ ಗಲಾಟೆ ಶುರು ಮಾಡಿದ್ರು, ಇನ್ನೊಂದು ಕಡೆ ಬಾಬಾ ಬುಡನ್ಗಿರಿ ಮಾಡಿದ್ರು. ಇಂಥದ್ದು ಬರ್ತಾ ಇದೆಯೇ ಹೊರತು ಬೇರೆ ಏನೂ ಕಾಣ್ತಾ ಇಲ್ಲ. ಜೊತೆಗೆ ಮೀಡಿಯಾ ಸಪೋರ್ಟ್, ಮೀಡಿಯಾ ಒಂದೇ ಸಾಕು, ಮೋದಿಗೆ ಬೇರೆ ಏನೂ ಬೇಕಿಲ್ಲ. ಕಾಂಗ್ರೆಸ್ಗೆ ಆ ಮಟ್ಟಿಗಿನ ಪ್ರಚಾರ ಸಿಗ್ತಾ ಇಲ್ಲ. ಅವರ ಮಿಸ್ಟೇಕ್ಸ್ ಇದೆ. ಆಗಲೇ ಅರುಣ್ ಅವರು ಹೇಳಿದ್ರಲ್ಲ, ಪ್ರತಿಯೊಂದು ಇವರು ಯಂಗ್ ಲೀಡರ್ಸ್ನ ಬಳಸ್ಕೊಂಡಿಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ರಾಹುಲ್ ಗಾಂಧಿ ಅವರು ಕವರ್ ಮಾಡದಂಥ ಮೀಡಿಯಾ ಹೌಸಸ್ ಇಲ್ಲ. ಅಲ್ಲ, ಅನಿವಾರ್ಯವಾಗಿರೋದು ಬೇರೆ. ಕವರ್ ಮಾಡದ ಮೀಡಿಯಾ ಹೌಸಸ್ ಇಲ್ಲ.
ಬಿಕಾಸ್ ಆಫ್ ದ್ಯಾಟ್, ಡ್ಯೂ ಟು ದ್ಯಾಟ್, ಭಾರತ್ ಜೋಡೋ ಯಾತ್ರೆ ಬಿಕಮ್ ಹ್ಯೂಜ್ಲಿ ಸಕ್ಸಸ್ಫುಲ್. ಅವರು ಕಾಲಿಡ್ತಿದ್ದಾರೆ ಅಂತಂದರೆ ಈವನ್ ಮೋದಿಯವರು ಬಂದಾಗ ಏನು ಪ್ರಚಾರಗಳು ಕೊಡ್ತಾರಲ್ವಾ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಪ್ರಚಾರ ಇತ್ತು ಭಾರತ್ ಜೋಡೋ ಯಾತ್ರೆ ಬಂದಾಗ. ನೀವು ನ್ಯಾಯ ಯಾತ್ರೆ ತೊಗೊಂಡಾಗಲೂ ಕೂಡ ಅಷ್ಟೇ, ನೀವು ಹಿಂದಿ ಹಾರ್ಟ್ಲ್ಯಾಂಡಿನ ಹಲವು ಚಾನಲ್ಗಳನ್ನು ಗಮನಿಸಿ ನೀವು, ಮತ್ತು ಅವರು ಇಲ್ಲಿ ಬೇರೆ ಬೇರೆ ಕಡೆಗಳು ಬಂದಾಗಲೂ ಕೂಡ ಅಷ್ಟೇ, ನ್ಯಾಯ ಯಾತ್ರೆಗೂ ಕೂಡ ಅಷ್ಟೇ ಸಪೋರ್ಟ್ ಸಿಕ್ಕಿದೆ. ಮೀಡಿಯಾ ಹೌಸಸ್ಗಳು, ನೀವು ಒಪ್ಕೊಳ್ತೀನಿ ಅದನ್ನು ಗೋಧಿ ಮೀಡಿಯಾ ಅಂತ ಕರೀತಾರೆ ಕೆಲವರು, ಇನ್ನೊಂದೇನು ಚಪಾತಿ ಮೀಡಿಯಾ ಅಂತ ಕರೀತಾರೆ, ಏನು ಮೀಡಿಯಾ ಅಂತಾರೆ ಕರ್ಕೊಂಡು ಹೋಗ್ಲಿದ್ದು ಬೇರೆ ವಿಷಯ. ಬಟ್ ಸ್ಟಿಲ್ ದೇ ಸಟನ್ಲಿ ಹ್ಯಾವ್ ಶೋನ್ ಹಿಮ್ ಅಂಡ್ ಹ್ಯಾವ್ ಗಿವನ್ ಹಿಮ್ ಸ್ಕ್ರೀನ್ ಸ್ಪೇಸ್. ಮತ್ತು ಬರೀ ಮೀಡಿಯಾ ಹೇಳಿದ್ನೆಲ್ಲ ನಂಬ್ಕೊಂಡ್ಬಿಡ್ತಾರೆ ಜನ ಅಂತ ಹೇಳೋಕ್ಕಾಗಲ್ವಲ್ಲ. ಇಲ್ಲ, ಪ್ರಭಾವ ಹುಟ್ಟಿಸೋದಕ್ಕೆ 100% ಸಾಧ್ಯ ಇದೆ. ಈ 10 ವರ್ಷದಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧದ ಪರ್ಸೆಪ್ಷನ್ ಕ್ರಿಯೇಟ್ ಆಗಿರೋದು ಬರೀ ಮೀಡಿಯಾದಿಂದ ಮಾತ್ರನಾ? ಅನುಮಾನನೇ ಇಲ್ಲ. ಅವರಿಂದ ಒಂದೇ ಅಲ್ಲ, ಇವ್ರ ಮಿಸ್ಟೇಕ್ಸ್. ಕಾಂಗ್ರೆಸ್ ಅವ್ರೇನು ಮಾಡ್ಕೊಂಡೇ ಇಲ್ವಾ? ಕಾಂಗ್ರೆಸ್ನ ವೈಫಲ್ಯ ದೃಷ್ಟಿಯಿಂದ ಅವರ ಮಿಸ್ಟೇಕ್ಸ್ ಇದೆ. ಆದರೆ ಮೋದಿ ಮಹಾನ್ ನಾಯಕ, ಈ ದೇಶವನ್ನು ಕಾಪಾಡುವ ಉದ್ಧಾರಕ ಅಂತ ಹೇಳಿ ಮೋದಿ ಅವರ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಇವರು ಪರ ಅಂತಲ್ಲ, ಮಹಾನ್ ಉದ್ಧಾರಕ ಅನ್ನುವಂಥ ಒಂದು ಭ್ರಮೆ ಬಿತ್ತಿದಾರಲ್ಲ, ಭ್ರಮೆ ವರ್ಸಸ್ ವಾಸ್ತವ. ಆದರೆ ವಾಸ್ತವಕ್ಕೆ ಅಷ್ಟು ಗಟ್ಟಿಯಾದ ನೆಲೆ ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇರೋದು. ಮೀಡಿಯಾ ಕಾರಣದಿಂದ ಅದು ಆಗ್ತಾ ಇರೋದು. ಮತ್ತೆ ಭಾವನೆ ತಾವೇನಂತೀರಿ ಜಗದೀಶ್ ಸರ್ ಇದಕ್ಕೆ? ತಾವೇನಂತೀರಿ? ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಯು ಹ್ಯಾವ್ 1 minute ಪ್ಲೀಸ್. ಮೋದಿಯವರಿಗೆ ಸಪೋರ್ಟ್ ಯಾಕೆ ಸಿಗ್ತದೆ ಅಂತ ಹೇಳಿದರೆ ಕೇವಲ ರಾಮ ಮಂದಿರದಿಂದ ಅಲ್ಲ, ಅವರು ಮಾಡಿದಂಥ ಒಂದು ಗವರ್ನೆನ್ಸ್ ಇದೆ, ಅದು ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸಿಗುವಂಥ ಗೌರವ. ಇನ್ನೊಂದು ವಿಷಯವನ್ನು ಹೇಳಿದ್ರೆ, ಮೊದಲು ಎಕನಾಮಿಕ್ ರಿಫಾರ್ಮ್ ಮಾಡುವಾಗ ಅದು ಮನಮೋಹನ್ ಸಿಂಗೇ ಇರ್ಬೋದು ಅಥವಾ ನಂತರ ಅಟಲ್ ಬಿಹಾರಿ ವಾಜಪೇಯಿ ಇರೋದು ಎಕನಾಮಿಕ್ ರಿಫಾರ್ಮ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದೆ. ಆದರೆ ಮೋದಿಯವರು ಎಕನಾಮಿಕ್ ರಿಫಾರ್ಮ್ಸ್ ಮಾಡುವ ಜೊತೆಯಲ್ಲಿ ಸಾಮಾನ್ಯ ಜನನಿಗೆ ಏನು ಅಗತ್ಯವಿದೆ, ಅದು ಜನಧನೇ ಇರ್ಬೋದು ಅಥವಾ ಫ್ರೀ ಗ್ಯಾಸ್ ಇರ್ಬೋದು ಅಥವಾ ಡೈರೆಕ್ಟ್ ಪೇಮೆಂಟ್ ಇರ್ಬೋದು ಅಥವಾ ಕಿಸಾನ್ಗೆ ಮದಾದದು. ಇನ್ನೊಂದು, ಈ ಮುಸ್ಲಿಂ ವಿರೋಧಿ ಅಂತೇಳಿ ಹೇಳಿದ್ರು. ನಾನು ಹೇಳ್ತೇನೆ, ಹಿಂದಿನ UP ಎಲೆಕ್ಷನಲ್ಲಿ 40 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ BJP ವಿನ್ ಆಗಿದೆ. ಯಾಕೆ? ಅದು ಟ್ರಿಪಲ್ ತಲಾಕಿಂದ. ಅಲ್ಲಿ ಮುಸ್ಲಿಂ ಪುರುಷರು ವೋಟ್ ಮಾಡದೇ ಇರ್ಬೋದು, ಆದರೆ ಮಹಿಳೆಯರು ವೋಟ್ ಮಾಡಿದರೆ. ಯಾಕಂದರೆ ಟ್ರಿಪಲ್ ತಲಾಕ್ ಮುಸ್ಲಿಂ ವಿರೋಧಿ ಅಲ್ಲ, ಇದು ಜೆಂಡರ್ ಈಕ್ವಾಲಿಟಿ ಥರ ನೋಡಬೇಕಿತ್ತು. ಸೊ ಸುಮ್ಮನೆ ಅವರು ಮಾಡಿದಂಥ ಕಾರ್ಯದಿಂದಾಗಿ ಅವರಿಗೆ ಸಪೋರ್ಟ್ ಸಿಗ್ತದೆ ಅಂತ ಹೇಳಿ ಕೇವಲ ಎಮೋಷನಲ್. ರೈಟ್ ಸರ್, ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಸರ್, ದಯಮಾಡಿ ಕ್ಷಮಿಸಿ. ರಾಜಶೇಖರ್ ಸರ್, ವಾಟ್ಸ್ ಯುವರ್ ಲಾಸ್ಟ್ ಕ್ವಿಕ್ ಟೇಕ್? ದಯಮಾಡಿ ನಿಮ್ಮ ಕಡೆಯ ವೆರಿ ಕ್ವಿಕ್ ಟೇಕ್ ಪ್ಲೀಸ್. Modi entire elections, yeah. Modi is now difficult for the Congress to take on. Digest. He's overgrown. Fine. First time BJP ನಲ್ಲಿ person has taken over the party. Fine sir. ಆ ಥರ ಇದೆ. ಸೊ ಕಾಂಗ್ರೆಸ್ ಬಹುಶಃ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗೆ ಇವಾಗ್ಲಿಂದನೇ ಪ್ರಿಪೇರ್ ಮಾಡ್ಕೊಂಡು ಕಾಂಗ್ರೆಸ್ ಹೋಲ್ಸೇ ಬಿಟ್ಟಿದಾರಲ್ಲ ಈಗಾಗಲೇ. ಅಲ್ಲ, ಕಷ್ಟ ಇದೆ, ಅವ್ರಿಗೂ ಗೊತ್ತಿದೆ. ಅಲಯನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಅವರು ಅಷ್ಟು ಸೀರಿಯಸ್ ಇಲ್ಲ, ಅಷ್ಟು ಸೀರಿಯಸ್ ಆಗಿ ಇದ್ದಿದ್ರೆ ಅವರು 4 ವರ್ಷದಿಂದ ಅಲಯನ್ಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಸೋಲ್ಸಿದ್ಮೇಲೆ ನಮ್ದೇನು ಅಂತೀರಾ? ಇಲ್ಲ, ಸಮೀಕ್ಷೆ ಇಲ್ಲ, ನಾನು ಸಮೀಕ್ಷೆಯಿಂದ ಅಲ್ಲ ನೀವು ನೆಕ್ಸ್ಟ್ ರೆಡಿ ಆಗಲಿ ಅಂತ ಅಟ್ ದ ಮೋಸ್ಟ್ ದೇ ಕ್ಯಾನ್ ಟ್ರೈ ಟು ಬಿಕಮ್ ಅಪೋಸಿಷನ್ ಪಾರ್ಟಿ. ಮ್ಯಾಜಿಕ್, ಯು ನೆವರ್ ನೋ ದಿ ನರೇಟಿವ್. ಅಲ್ಲ, 2004 ಆಗಿದೆ, ನಾವು ನೋಡಿದೀವಿ. ಸೋನಿಯಾ ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಆಗ್ತಿತ್ತು, ಸೋನಿಯಾ ಗಾಂಧಿ ಬಂದು ಕ್ಯಾಂಪೇನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಆ ರೀತಿ ಈ ಸಲ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಅರುಣ್ ಸರ್, ಎನಿ ಕ್ವಿಕ್ ಟೇಕ್ಸ್ ಫ್ರಮ್ ಯು ಲಾಸ್ಟ್ ಪ್ಲೀಸ್? ನನಗೆ ಈ ನಂಬರ್ಸ್ ಇದೆಯಲ್ಲ, 370 ಸೀಟು, 330 ಸೀಟು, 400 ಸೀಟು, ಇವೆಲ್ಲ ಓವರ್ ಹೈಪ್ ಅಂತ ಅನ್ಸುತ್ತೆ. BJP ಒಂದು ಸಾಮಾನ್ಯ ಮೆಜಾರಿಟಿ ತಗೊಳ್ಳೋದ್ರಲ್ಲಿ ನನಗೆ ಅಷ್ಟು ಅನುಮಾನ ಇಲ್ಲ. ಆದರೆ ನೀವು 330 ಸೀಟನ್ನು ಹೇಗೆ ತಗೊಳ್ತೀರಿ ಅದು ನನಗೆ ಬಹಳ ಒಂದು ಆಶ್ಚರ್ಯ ಅಂತ ಅನ್ಸುತ್ತೆ. ನೀವು ಪಶ್ಚಿಮ ಬಂಗಾಳ, ಬಿಹಾರ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 4 ತುಂಬ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಆಮೇಲೆ ನೀವು 25 ಸೀಟ್ ಬಂದ ತಕ್ಷಣ ಈ ಚುನಾವಣೆನಲ್ಲೂ ಕೂಡ ಅಷ್ಟು ಸೀಟ್ ಬರಬೇಕು ಅಂತ ಏನಿಲ್ಲ, ಕಡಿಮೆನೂ ಬರ್ಬೋದು. ಸೊ ಹಾಗಾಗಿ ನಾನು ಹೇಳೋದು ಸಿಂಪಲ್ ಮೆಜಾರಿಟಿ ಬರ್ಬೋದು, ಆದರೆ ಈ ಫಿಗರ್ಗಳು 300 ಇವೆಲ್ಲ ಓವರ್ ಹೈಪ್. ಕ್ವಿಕ್ಲಿ ಸರ್, 20 seconds for you please if possible, ದಯಮಾಡಿ. ಈಗಲೂ ಒಂದೇನು ಅಂದರೆ ಜನಗಳ ಮನಸ್ಸೇ ಇಂಪಾರ್ಟೆಂಟು, ಮತ್ತು ಅಪೋಸಿಷನ್ ಒಂದಾಗ್ತದೆ ಅನ್ನೋ ನಿರೀಕ್ಷೆನಲ್ಲೇ
ಎಲೆಕ್ಷನ್ ಕಾದು ನೋಡೋಣ. ಫೈನ್ ಫೈನ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ. ಅಂಡ್ ಅರುಣ್ ಸರ್, ಹ್ಯಾಪಿ ಬರ್ತ್ಡೇ ಟು ಸರ್. ನಮಸ್ಕಾರ, ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಇದು NDA ವರ್ಸಸ್ INDIA, ಇವೆಲ್ಲದರ ಜೊತೆಗೆ ಕಾಡುವ ಹಲವು ಪ್ರಶ್ನೆಗಳಿಗೆ ಉತ್ತರ ನಮಗೆ ಚುನಾವಣೆ ಮುಗಿದ ನಂತರದಲ್ಲೇ ಸಿಗುತ್ತೆ. ನೋಡೋಣ, ಲೆಟ್ಸ್ ಸಿ. ಇದು ನಮ್ಮ ಇವತ್ತಿನ ವ್ಯೂ ಪಾಯಿಂಟ್. ಚಂದನ್ ಶರ್ಮಾ, ನಮಸ್ಕಾರ. ವಿಸ್ತಾರ, ಇದು ಜನಪರ ನಿಖರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.